ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. 2025 ಯಾರಿಗೆ ಶನಿಕಾಟ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೈದಿಕ ಶಾಸ್ತ್ರದಲ್ಲಿ ಶನಿಗೆ ವಿಶೇಷವಾದಂತಹ ಸ್ಥಾನ ಇದೆ. ಅದರಲ್ಲೂ ಶನಿ ಗ್ರಹವನ್ನು ಪಾಪಗ್ರಹ, ಕ್ರೂರ ಗ್ರಹ ಅಂತಲೂ ಕೂಡ ಕರೀತಾರೆ. ಜಾತಕದಲ್ಲೇನಾದರೂ ಶನಿಕಾಟ ಇದೆ ಅಂತ ಗೊತ್ತಾದರೆ ಆತಂಕ, ಭಯ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಶುರುವಾಗ್ಬಿಡತ್ತೆ. ಅದರಲ್ಲೂ 2025ಕ್ಕೆ ಶನಿಯು ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾ ಇದ್ದಾನೆ. ಸೊ ಹಾಗಾದರೆ ಯಾರಿಗೆಲ್ಲ ಸಾಡೆ ಸಾತಿ ಇದೆ, ಏನು ಸಮಸ್ಯೆ ಆಗುತ್ತೆ, ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು, ಏನು ಪರಿಹಾರ, ಎಲ್ಲ ವಿಷಯವನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇದರ ಬಗ್ಗೆ ತಿಳಿಸ್ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಶನಿ ಅಂತಂದ್ರೇ ಎಲ್ಲರ ಕಿವಿ ನೆಟ್ಟಗಾಗ್ಬಿಡುತ್ತೆ. ಸೊ ಎಲ್ಲರೂ ಭಯ ಪಡುವಂತಹ ಒಂದು ಗ್ರಹ. ಸಾಮಾನ್ಯವಾಗಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಶನಿಗೆ ಯಾವ ರೀತಿಯ ಸ್ಥಾನಮಾನ ಇದೆ, ಯಾವ ಪ್ರಾಮುಖ್ಯತೆಯನ್ನು ಕೊಡಲಾಗತ್ತೆ? ಆಯಿತು, ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 2025ರಲ್ಲಿ ಯಾರಿಗೆ ಶನಿಕಾಟ ಅನ್ನೋದು ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ. 2025ರಲ್ಲಿ ಶನೈಶ್ಚರನ ಪರಿವರ್ತನೆ ಇದೆ. ಆತ ತಾವು ಹೇಳಿದ ಹಾಗೆ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ನೋಡಿ, ಶನೈಶ್ಚರ ಬೇರೆ ತಾವು ಕೇಳಿದ್ರಿ ಏನು ಬೇರೆ ಎಲ್ಲ ಗ್ರಹಗಳಿಗೆ ಹೋಲಿಸಿದರೆ ಶನೈಶ್ಚರನ ಪ್ರಭಾವ ಏನು, ಮಹತ್ವ ಏನು ಅಂತ. ಶನೈಶ್ಚರ ಬೇರೆ ಗ್ರಹಗಳಿಗೆ ಹಾಗಲ್ಲ, ಹಾಗಾಗಿಯೇ ಅವನು ವಿಶೇಷ. ಯಾಕೆ ಅಂದರೆ ಶನೈಶ್ಚರ ಅವನು ಮಾಡಿದ ತಪಸ್ಸು. ಶನೈಶ್ಚರ ಪರಶಿವನನ್ನು ಕುರಿತು ಸುದೀರ್ಘ ತಪಸ್ಸನ್ನು ಮಾಡ್ತಾನಾತ. ಯಾಕೆ ಅಂದರೆ ತಂದೆಯಿಂದ ಆತನಿಗೆ ಶಾಪ ಬಂದುಬಿಟ್ಟಿತ್ತು. ತಂದೆ ಈ ಛಾಯೆ ಮಾಡಿದಂತಹ ಒಂದು ಯಾವ ಆ್ಯಕ್ಚುಯಲಾಗಿ ಮಾಡಿದ್ದು ಸೌಮ್ಯಾದೇವಿ ಅಂತಲೂ ಕರೀತಾರಲ್ಲ, ಸೂರ್ಯನ ಪತ್ನಿ. ಆಕೆ ಅವನ ಸೂರ್ಯನ ತಾಪವನ್ನು ತಾಳಲಾರದೆ ತನ್ನ ಛಾಯೆ ನೆರಳಿಗೆ ಜೀವವನ್ನು ಕೊಟ್ಬಿಟ್ಟು, ನನ್ನ ಹಾಗೆ ನೀನಿರು, ಸೂರ್ಯನ ಜೊತೆಗೆ ಸಂಸಾರ ಮಾಡ್ಕೊಂಡು ಹೋಗು, ನಾನು ಹೋಗ್ಬಿಡ್ತೀನಿ ಅಂತ ಹೊರಟ್ಲು ಆಕೆ. ಆ ಛಾಯೆಗೆ ಸೂರ್ಯನಿಂದ ಹುಟ್ಟಿರ್ತಕ್ಕಂಥವನು ಛಾಯಾಪುತ್ರ. ಹಾಗಾಗಿ ಛಾಯೆಗೆ ಹುಟ್ಟಿದಂಥವನಿಂದಾಗಿ, ಆ ಕಾರಣದಿಂದಾಗಿ ಅವನಿಗೆ ಛಾಯಾಪುತ್ರ ಅಂತ ಹೆಸರು. ಈ ವಿಷಯ ಗೊತ್ತಾಯಿತು ಸೂರ್ಯನಿಗೆ. ಓ, ಇದು ಸೌಮ್ಯ ಅಲ್ಲ, ಇದು ನೆರಳಿಗೆ ಯಾರೋ ಬೇರೆ ಅಂತ ಗೊತ್ತಾದ ಮೇಲೆ ಶಪಿಸ್ತಾನೆ. ಅದಕ್ಕೂ ಮುನ್ನ ಕಿತಾಪತಿಯಾಗಿರುತ್ತೆ. ಸಾಮಾನ್ಯವಾಗಿ ಹಾಗೆ ತಾನೆ, ಮಲತಾಯಿ ಬಂದ ಕೂಡಲೇ ಆ ಸೌಮ್ಯಗೆ ಹುಟ್ಟಿರ್ತಕ್ಕಂತಹ ಯಮಿ ಅವರಿಗೆಲ್ಲ ತೊಂದರೆ ಆಗೋಯಿತು. ಶನೈಶ್ಚರನ ಕಡೆಗೆ ಗಮನ ಕೊಟ್ಟಲು ಛಾಯೆ. ಸಹಜ, ನಾವು ನಿತ್ಯದ ಬದುಕಲ್ಲಿ ನೋಡ್ತೀವಲ್ವ, ಏನು ಮೊದಲನೇ ಹೆಂಡತಿ ಏನೋ ಅಚಾತುರ್ಯದಿಂದಾಗಿ ಇನ್ನೇನೋ ಅಪಘಾತವೋ ಮತ್ತೊಂದು ಆಗಿರುತ್ತೆ. ಮಕ್ಕಳು ನೋಡ್ಕೋಬೇಕು ಅಂತ ಮತ್ತೊಂದು ಮದುವೆ ಆಗ್ತಾರೆ. ಆಗ ಸಹಜವಾಗಿ ಅವ್ರಿಗೆ ಹುಟ್ಟಿದ ಮಕ್ಕಳನ್ನು ಪೋಷಿಸ್ತಾರೆ ವಿನಃ ದೊಡ್ಡವರ ಮಕ್ಕಳನ್ನು ಹಾಗೆ ಬಿಟ್ಬಿಡ್ತಾರೆ. ಕಡೆಗಣಿಸೋದು ಸಹಜ. ಅಂಥದ್ದೇ ಅಲ್ಲೂ ಆಯಿತು. ಅದನ್ನೇ ನಾವು ಅನುಸರಿಸ್ತಾ ಇರೋದು. ಅಲ್ಲಿ ಏನಾಯಿತೋ ಅದೇ, ಮಹಾಭಾರತದಲ್ಲಿ ಏನಾಯಿತೋ ಅದೇ ಈ ಹೊತ್ತಿಗೂ ಇರೋದು, ರಾಮಾಯಣದಲ್ಲಿ ಏನಾಯಿತೋ ಅದೇ ಈ ಹೊತ್ತಿಗೂ ಇರೋದು. ಹೀಗಾಗಿ ಶನೈಶ್ಚರನಿಗೆ ತಂದೆ ಮಾಡಿದಂಥ ಹಾಗೂ ಅದಾದಮೇಲೆ ಸೂರ್ಯ ಶಾಪವನ್ನು ಕೊಟ್ಟು, ಬಹಳ ವಿಸ್ತಾರವಾದ ಕಥೆ. ಇಲ್ಲಿ ಪಾಪ ಜನರ ಕರೆಗಳನ್ನ ಸ್ವೀಕರಿಸಬೇಕಲ್ಲ, ಆ ಕಾರಣದಿಂದಾಗಿ ನಾನು ಎಲ್ಲ ಸಾರು ಅಷ್ಟೇ ಹೇಳ್ತಾ ಇದ್ದೀನಿ. ಹೀಗಾಗಿ ತಂದೆ ಮಗನಿಗೆ ಜಗಳ ಶುರುವಾಯಿತು. ಮತ್ತು ಪಾಪ ಶಪಿತನಾದ. ತಂದೆಯಿಂದ ಇಂಥದ್ದೊಂದು ನನಗೂ ತಾಯಿಗೂ ಮೋಸವಾಯ್ತಲ್ಲ, ಅಥವಾ ನಮಗೆ ಇಂಥದ್ದೊಂದು ಪರಿಸ್ಥಿತಿ ಬಂತಲ್ಲ ಅಂಥೇಳಿ ಶನೈಶ್ಚರ ಪಾಪ ಸುದೀರ್ಘ ತಪಸ್ಸನ್ನು ಮಾಡಲಿಕ್ಕೆ ಕುಳಿತ. ಆಗ ಪರಮೇಶ್ವರನಿಂದ ಅನುಗ್ರಹಿತನಾಗಿ, ನಾನು ಇನ್ಮೇಲೆ ಈ ರೀತಿ ಯಾರಾದರೂ ತೊಂದರೆಗಳನ್ನು ಕೊಡ್ತಾಯಿದ್ರೆ, ಅದಕ್ಕೆ ನೋಡಿ ಶನೈಶ್ಚರ ಸಪ್ತಮದಲ್ಲಿದ್ದರೆ ಸಾಮಾನ್ಯವಾಗಿ ಗಂಡ ಹೆಂಡತಿ ಮಧ್ಯೆ ಬಿರುಕು ಬಂದುಬಿಡುತ್ತೆ. ಕಾರಣ ಏನಪ್ಪ ಅಂತಂದರೆ, ಗಂಡ ಈ ರೀತಿಯ ಪಾಪ ಹಿಂಸೆಯನ್ನು ಶನೈಶ್ಚರ ತಾಯಿಗೆ ಆದಂಥ ನೋವನ್ನು ಕಂಡಿರ್ತಕ್ಕಂಥವನು. ಹೀಗಾಗಿ ಶನೈಶ್ಚರ ಹಾಗೆ ಅವನ ಸಪ್ತಮದಲ್ಲಿದ್ದರೆ ಸ್ವಲ್ಪ ಗಂಡ ಹೆಂಡರಲ್ಲಿ ತೊಂದರೆಗಳು ಉಂಟಾಗುತ್ತೆ. ಇಂಥ ಶನೈಶ್ಚರ ಆ ದಿವಸ ಪರಮೇಶ್ವರನ ವರ ಪಡೆದು ಒಂದು ನಿರ್ಣಯ ಮಾಡಿದ. ಇನ್ನು ಮೇಲೆ ಯಾರಾದರೂ ಧರ್ಮ ಮಾರ್ಗದಿಂದ ಅಧರ್ಮಕ್ಕೆ ಹೊರಳಿಬಿಟ್ರೆ ಅವನು ಕರ್ಮಕಾರಕ ಅಂತ ನಾವು ಕರಿತೀವಿ. ಯಾರಾದರೂ ಕೆಟ್ಟ ಕೆಲಸಗಳನ್ನು ಮಾಡಿಬಿಟ್ರೆ, ಯಾರಾದರೂ ಕೆಟ್ಟ ಆಲೋಚನೆಗಳನ್ನು ಮಾಡಿಬಿಟ್ರೆ, ಕೆಟ್ಟದ್ದನ್ನು ಮಾಡಬೇಕು ಅನ್ನೋ ಮನಸ್ಸು ನಮಗೆ ಬರುತ್ತೆ ಮುಂಚೆ. ಆಮೇಲೆ ಏನಾಗುತ್ತೆ, ಅವ್ರನ್ನ ಕೆಟ್ಟ ಹಾದಿಗೆ ಒಂದು ಮಾರ್ಗದರ್ಶನ ಮಾಡ್ತೀವಿ, ಇಲ್ಲ ನಾವೇ ಅವ್ರನ್ನ ತೊಡಗಿಸ್ತೀವಿ, ನಾವೇ ತೊಡ್ಕೊಂಬಿಡ್ತೀವಿ. ಈ ರೀತಿಯಲ್ಲಿ
ಹಾಗೆ ಯಾರಾದರೂ ಆಲೋಚನೆ ಮಾಡಿದ್ದೇ ಆದರೆ ಅವರಿಗೆ ನಾನು ಕಾಡ್ತೀನಿ ಅಂತ ಒಂದು ಶಪಥವನ್ನು ಮಾಡಿದ. ಈ ಹೊತ್ತಿಗೂ ಕೂಡ ಶನೈಶ್ಚರ, ಹಾಗಾಗಿನೇ ಬೇರೆಲ್ಲ ಗ್ರಹಗಳು ಒಂದು ವರ್ಷದಲ್ಲಿ ಮುಗಿದು ಹೋಗುತ್ತೆ ಅವ್ರ ಕಥೆ. ಈಗ ಗುರು ಸಂಚಾರವೂ ಇದೆ, ವೃಷಭ ರಾಶಿಯಲ್ಲಿ ಇದ್ದಾನೆ ಗುರು. ಮುಂದೆ ಇದೇ 2025ರಲ್ಲಿ ಆತ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಆಯಿತು, ವೃಷಭವನ್ನು ಬಿಟ್ಟು ಮತ್ತೆ ಮುಂದಕ್ಕೆ ಹೋದ. ಅಲ್ಲಿಗೆ ಆ ರಾಶಿಯಲ್ಲಿರ್ತಕ್ಕಂಥ ಪಾರುಪತ್ಯ ಅದರ ಫಲಗಳನ್ನು ಅಷ್ಟು ಕೊಡ್ತಾನೆ. ಶನೈಶ್ಚರ ಹಾಗಲ್ಲ, ತಾನು ಇರುವ ಮನೆ, ಹಿಂದಿನ ಮನೆ, ಮುಂದಿನ ಮನೆ, ಹೀಗೆ 7.5 ವರ್ಷ 7.5 ಅಂದರೆ ಇದು. ಈ ರೀತಿಯಲ್ಲಿ 7.5 ವರ್ಷಗಳ ಕಾಲ ಹಿಂದಿನ ರಾಶಿ, ಮುಂದಿನ ರಾಶಿ, ತಾನಿರುವ ರಾಶಿ, 3 ರಾಶಿಗಳನ್ನು ಕಾಡ್ಬಿಡ್ತಾನೋ. ಈ ಕಾರಣಕ್ಕೆ ಬೇರೆಲ್ಲ ಗ್ರಹಗಳಿಗಿಂತ ಶನೈಶ್ಚರನಿಗೆ ವಿಶೇಷ ಸ್ಥಾನ ಇದೆ. ಶನೈಶ್ಚರ ಅಂದರೆ ಒಂದು ರೀತಿಯ ಭಯವೂ ಇದೆ. ಕಾರಣ 1 ವರ್ಷದಲ್ಲೋ 2.5 ವರ್ಷದಲ್ಲೂ ಮುಗಿದು ಹೋಗೋದಲ್ಲ, ಅಲ್ಲ 7.5 ವರ್ಷ ಹಿಂದೆ ಮುಂದೆ ಎಲ್ಲ ಕಾಡಿ ಕೊನೆಗೆ ಕಥೆ ಕೇಳಿ ನಾಟಕ ಬಂದ್ ಮಾಡಿ ಮುಗಿಸ್ಬಿಡ್ತಾರೆ. ನಿಜ. ಆದರೂ ಜೊತೆಗೆ ಬೇರೆ ಗ್ರಹಗಳ ಥರ ಅಲ್ಲ, ಒಂದೇ ಒಂದು ರಾಶಿಯಲ್ಲಿ 2.5 ವರ್ಷ ಆತನ ಇರುವಿಕೆ ಇರುತ್ತೆ. ಸೊ ಅದು ಶನೈಹಿ ಚರತೀತಿ ಶನೈಶ್ಚರ ಅಂತ, ನಿಧಾನ ಗತಿಯಲ್ಲಿ ಚಲಿಸ್ತಕ್ಕಂಥವನು. ಚರ ಅಂದರೆ ಚಲಿಸ್ತಕ್ಕಂಥದ್ದು ಅಂತ. ಹೀಗಾಗಿ ಯಾರು ನಿಧಾನಗತಿಯಲ್ಲಿ ಚಲಿಸ್ತಾರೋ ಅವನಿಗೆ ಶನೈಶ್ಚರ ಅಂತ ಹೆಸರು. ಹಾಗಾಗಿ ಅವನ ಹೆಸರಿನಲ್ಲೇ ಇದೆ ನಿಧಾನಗತಿ ಅನ್ನೋದು, ಮಂದ ಅಂತ. ಶಾಸ್ತ್ರಿಗಳೇ, ತಾವು ಹೇಳಿದ್ರು 9 ಗ್ರಹಗಳ ಪೈಕಿ ಶನೈಶ್ಚರನ ಕಾಟ ಎಷ್ಟರ ಮಟ್ಟಿಗಿದೆ, ಯಾವ ರೀತಿ ಕಾಡ್ತಾನೆ ಅನ್ನೋದನ್ನ ತಿಳಿಸಿದ್ರಿ. ಜೊತೆಗೀಗ 2025ಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾರ್ಯಾರಿಗೆ ಸಾಡೆ ಸಾತಿ, ಬಹಳಷ್ಟು ಜನರ ಪ್ರಶ್ನೆ ಇದು. ಸೊ ಏನು ಸಮಸ್ಯೆಗಳಾಗತ್ತೆ, ಯಾರ್ಯಾರನ್ನ ಕಾಡುತ್ತೆ ಅನ್ನುವಂಥದ್ದು ನೋಡಿ. ಅಲ್ಲಿ ಶನೈಶ್ಚರ ನಾನೀಗ ಅಷ್ಟೇ ಹೇಳಿದ್ನಲ್ಲ, ತಾನು ಇರುವ ಮನೆ, ಹಿಂದಿನ ಮನೆ, ಮುಂದಿನ ಮನೆ ಹೀಗೆ ಕಾಡ್ತಾನೆ. ಈಗ ಅಟ್ ಪ್ರೆಸೆಂಟ್ ಕುಂಭರಾಶಿಯಲ್ಲಿ ಶನೈಶ್ಚರ ಇದ್ದಾನೆ. ಹೀಗಾಗಿ ಕುಂಭರಾಶಿಯವರಿಗೆ ಸೇರಿದ ಹಾಗೆ ಮಕರ, ಕುಂಭ ಹಾಗೂ ಮೀನ ಮುಂದಿನ ರಾಶಿ ಅಲ್ವಾ. ಹೀಗಾಗಿ ಈ 3 ರಾಶಿಗಳಿಗೆ ಇದ್ದಾವೆ. ಈಗ 25 ಮಾರ್ಚ್ 29ನೇ ತಾರೀಕು ಅಂದರೆ ಯುಗಾದಿ ಪ್ರಾರಂಭವಾಗುವ ಹಿಂದಿನ ದಿನ, ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ ಅಂತ ಕರಿತೀವಲ್ಲ, ಆ ದಿವಸ ಶನೈಶ್ಚರನ ಪರಿವರ್ತನೆ ಇದೆ. ಆತ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗ ಮಕರ ರಾಶಿಗೆ ಬಿಟ್ಟು ಹೋಗುತ್ತೆ, ಕುಂಭರಾಶಿಗೆ ಕೊನೆಯ ಹಂತ, ಮೀನರಾಶಿಗೆ ಮಧ್ಯಮ, ಮೇಷರಾಶಿಗೆ ಪ್ರಾರಂಭವಾಗುತ್ತೆ ಶನಿಕಾಟ. ಮೇಷರಾಶಿಯವರಿಗೆ ಈ 7.5 ಅಂತಕ್ಕಂಥ ಹೊಸದಾಗಿ ಶುರುವಾಗುತ್ತೆ. ಇನ್ನು ಮೀನ ಕುಂಭಗಳಿಗೆ ಯಥಾ ಪ್ರಕಾರ ಇದೆ, ಅದು ಹಾಗೆ ಮುಂದುವರಿಯುತ್ತೆ. ಪ್ರಧಾನವಾಗಿ ಎಚ್ಚರಿಕೆ. ಈಗ ಕಾಟಕ್ಕೆ ಗುರಿಯಾಗಿ ಒದ್ದಾಡ್ತಾ, ಏನೋ ಸಮುದ್ರಕ್ಕೆ ಬಂದುಬಿಟ್ಟಿದ್ದೇನಪ್ಪ, ಒದ್ದಾಡ್ತಾ ಇದ್ದೀನಿ ಅಂತಕ್ಕಂಥವ್ರು ಕುಂಭ ಹಾಗೂ ಮೀನಗಳು. ಹೊಸದಾಗಿ ಒಂದು ವಿಶೇಷವಾದ ಜ್ವಾಲೆ ಬಂದು ತಟ್ಟತಕ್ಕಂಥದ್ದು ಮೇಷರಾಶಿಯವರಿಗೆ. ಅದರ ಫಲಗಳು ಇತ್ಯಾದಿಗಳನ್ನು ನಾವು ನಂತರದಲ್ಲಿ ನೋಡೋಣ. ಅಂತೂ ಈ 3 ರಾಶಿಗಳಿಗೆ 2025 ಮುಂದೆಯೇ ನಾವು ಎಚ್ಚರಿಕೆ ತಗೋಬೇಕು. ಯಾಕೆಂದರೆ ಮುಂದೆ ಹಳ್ಳ ಇದೆ ಅನ್ನುವಾಗ, ಈಗ ಹೈ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ ಒಂದು ಗಾಡಿ, ಅಲ್ಲೆಲ್ಲೋ ಹಂಪಿದೆ ಅಂದವಾಗ ಇಲ್ಲೇ ಬ್ರೇಕ್ ಹಾಕ್ತೀವಿ. ಹಾಗಾಗಿ ಈಗ 3 ತಿಂಗಳು ಮುಂಚೆನೇ ಯಾಕೆ ಅಂತಂದರೆ ಬ್ರೇಕ್ ಹಾಕ್ಕೊಳ್ಳಿ ಅಂತ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಮಾಡ್ತಕ್ಕಂಥ ಏನೋ ಯೋಜನೆಗಳು, ಹೊಸ ಹೊಸ ಕಾರ್ಯಗಳಿದ್ದರೆ ನೋಡ್ಕೋಬೇಕು. ಈಗ ಯಾವ ಕಾಲ ಶುರುವಾಗ್ತಾ ಇದೆ ಇದನ್ನೆಲ್ಲ ನೋಡಿಕೊಂಡು ನಾವು ಒಂದು ಮಾನಸಿಕವಾಗಿ ಒಂದು ಸಿದ್ಧತೆ, ಆ ಕಾರಣದಿಂದಾಗಿ ಈ ಒಂದು ಕಾರ್ಯಕ್ರಮ. ಬಹಳಷ್ಟು ಜನ ಈ 7.5, ಈಗ 7.5 ಇದೆ ಅಂದ ತಕ್ಷಣ ಯಾವುದೇ ರಾಶಿ ಇರಲಿ ಶಾಸ್ತ್ರಿಗಳೇ, ಯಾವ ರೀತಿಯೆಲ್ಲ ಅವರು ತೊಂದರೆಗೀಡಾಗ್ತಾರೆ ಅದು ಬಹಳ ಪ್ರಮುಖ. ನೀವು ಹೇಳಿದ್ರೆ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ. ಸೊ ಮೇಷರಾಶಿಯವರಿಂದ ಹಿಡ್ಕೊಂಡು ಯಾವ ರೀತಿ ತಮಗೆ ತಾವು ಬ್ರೇಕ್ ಹಾಕೋಬೇಕು ಅನ್ನೋದನ್ನ ತಿಳ್ಕೊಳ್ತೀನಿ. ಅದಕ್ಕೂ ಮುಂಚೆ ಯಾವ ರೀತಿ ಕಾಟ ಕೊಡ್ತಾನೆ ಶಾಸ್ತ್ರಿಗಳೇ 7.5 ಅಂದರೆ? ನೋಡಿ, ಶನೈಶ್ಚರ ಹಲವು ಬಗೆಗಳಲ್ಲಿ ಅವನ ಕಾಟ ಇರುತ್ತೆ ನಮಗೆ. ಅವನು ಪ್ರಧಾನವಾಗಿ ದುಃಖಂ ದಿನೇಶಾತ್ಮಜಃ ಅಂತ ಶಾಸ್ತ್ರದ ಮಾತು. ಅವನು ದುಃಖಕ್ಕೆ ಕಾರಣೀಕರ್ತ. ಹೀಗಾಗಿ ದುಃಖ ನಮಗೆ ಯಾವೆಲ್ಲ ಬಗೆಗಳಲ್ಲಾಗುತ್ತೆ, ನಾವೇನೋ ಒಂದು ಬಯಸ್ತೀವಿ, ಅದು ಸಿಗೋದಿಲ್ಲ, ಅಲ್ಲಿಂದ ಶುರುವಾಗುತ್ತೆ ನಮಗೆ ದುಃಖ ಅಂತಕ್ಕಂಥದ್ದು. ಅಲ್ಲಿಂದ ಹಿಡಿದು ಆಯುಷ್ಯದವರೆಗೆ ಆತ ಅದಕ್ಕೆ ಅಧಿಪತಿ. ಆಯುಷ್ಯಂ ಮರಣಂ ಭಯಂ ಪತಿತತಾಂ ದುಃಖಾವಮಾನಮಯಾನ್. ಆಯುಷ್ಯ, ಮರಣ, ಭಯ, ದುಃಖ, ಅವಮಾನ, ಏನು ಅಪಮಾನಗಳಾಗ್ತಕ್ಕಂಥದ್ದು, ಕಾರಾಗೃಹಕ್ಕೆ ಸೇರ್ತಕ್ಕಂಥ ಬಂಧನಕ್ಕೆ ಗಮನಿಸ್ತಾ ಇದ್ದೀವಲ್ಲ, ದೊಡ್ಡ ದೊಡ್ಡ ಇದಕ್ಕೆ ಯಾರು ನೋಡಿ, ಶನೈಶ್ಚರನಿಗಾಗಲಿ ಬೇರೆ ಯಾವುದೇ ಗ್ರಹ ಆಗಿರಬಹುದು, ಅವರ ಜಾತಕದಲ್ಲಿ ಅಂಥದ್ದೊಂದು ಕಾಲ ಬಂದರೆ ನೀವು ಯಾವುದೇ ಸ್ಥಾನದಲ್ಲಿರಿ,
ನೀವು ಸಾಕ್ಷಾತ್ ದೇವೇಂದ್ರನಿಗೆ ಪಟ್ಟ ಹೋಯಿತು. ದೇವೇಂದ್ರ ದೇವತೆಗಳ ರಾಜ, ಅವನೇ ಪಟ್ಟವನ್ನು ಕಳ್ಕೊಂಡು ಬಿಡ್ತಾನೆ ಗ್ರಹಚಾರವಶಾತ್. ಇನ್ನು ನಾವು ಯಾವ ಮಹಾ. ಹೀಗಾಗಿ ಅದು ಯಾರಿಗೂ ತಪ್ಪಿದ್ದಲ್ಲ. ನೀವು ಅಧಿಕಾರದಲ್ಲಿರಿ, ನೀವು ಮತ್ತೊಂದಾಗಿರಿ, ಇನ್ನೇನೋ ಆಗಿರಿ, ನೀವು ಜಡ್ಜೇ ಆಗಿರಿ, ಯಾರಿಗೂ ತಪ್ಪಿದ್ದಲ್ಲ. ಗ್ರಹಚಾರ ಶನೈಶ್ಚರನ ಒಂದು ಕಾಟ ಏನಾದರೂ ಪ್ರಾರಂಭವಾದರೆ ಇದು ಹೆದರಿಸ್ತಾ ಇರೋದಲ್ಲ. ನಾವು ಅಂಥ ಕಾರ್ಯ ಮಾಡೋದ್ರಿಂದ ತಾನೇ ನಮಗೆ ಸಮಸ್ಯೆ ಬರೋದು. ಹೀಗಾಗಿ ಅದರಿಂದ ದೂರ ಇರತಕ್ಕಂಥದ್ದು ಆ ತಿಳಿವನ್ನು ತಗೋಬೇಕು ನಾವು. ಏನು ನಾವೆಲ್ಲ ಈಗ ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿ ಏನಿದೆ, ಏನೋ ಈ ಥರದ್ದು ಒಂದು ಹೇಳಿಬಿಡ್ತೀರಾ, ಜನರಲ್ಲಿ ಭಯ ಹುಟ್ಟಿಸ್ಬಿಡ್ತೀರಾ. ಇದಿದೆ, ಹೌದಪ್ಪ ಸರಿ, ಇಂಥದ್ದೊಂದು ಇದೆ ಅನ್ನೋದು ಹೇಳುವಾಗ ನೀವು ಯಾಕೆ ಎಚ್ಚರಿಕೆ ತಗೋಬಾರ್ದು? ಈಗ ನನ್ನಿಂದ ಪ್ರಾರಂಭ, ಅದು ನೀನು ಅಂತಂದರೆ ಜನರಿಗೆ ಮನಸ್ಸಿಗೆ ನೋವಾಗುತ್ತೆ. ಹೀಗಾಗಿ ನಾನು ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ಳೋಣ. ನಾನು ಈ ವರ್ಷದಲ್ಲಿ ಏನಾದರೂ ಸಮಸ್ಯೆಗಳಾಗುತ್ತೆ, ಈ ಥರದ ಸೂಚನೆ ಇದೆಯಪ್ಪ. ಆಗ ಶನೈಶ್ಚರ ಈ ಥರದ್ದೆಲ್ಲ ಕಾಟ ಶುರು ಮಾಡಿಬಿಡ್ತಾನೆ. ನಿಮ್ಮ ಪಾದ ವಿಹತಿ, ಕಾಲು ಕಳ್ಕೊಳ್ಳೋದ್ರಿಂದ ಹಿಡಿದು ನಿಮ್ಮ ಸಂಸಾರವನ್ನು ಅಲುಗಾಡಿಸೋದ್ರಿಂದ ಹಿಡಿದು ನಿಮಗೆ ಮರಣಕ್ಕೆ ಅಧಿಪತಿ ಅವನೇ ಕಾರಕ. ಹೀಗಾಗಿ ಅಷ್ಟಮ ಸ್ಥಾನಕ್ಕೆ ಶನೈಶ್ಚರನೇ ಒಡೆಯ. ಹೀಗೆಲ್ಲ ತೋರಿಸ್ಬಿಡ್ತಾನೆ ಅವನು. ಈ ಕಾರಣದಿಂದ ನಾವೇನು ಮಾಡಬೇಕು? ಆದಷ್ಟು ಶನೈಶ್ಚರ ಆಗಲೇ ಹೇಳಿದಾನವನು, ಧರ್ಮ ಮಾರ್ಗದಲ್ಲಿದ್ದವರಿಗೆ ನನ್ನ ತೊಂದರೆ ಇಲ್ಲ, ನಾನು ಅವರನ್ನು ಕೈ ಹಿಡಿದು ಎತ್ತೀನಿ ಅಂತ, ಖಂಡಿತ. ಆದರೆ ಅಧರ್ಮಿಗಳಾಗ್ಬಿಟ್ರೆ, ನಾವು ಇನ್ನೊಬ್ಬರನ್ನ ನೋಯಿಸ್ತಾ ಇದ್ದರೆ, ಇನ್ನೊಬ್ಬರನ್ನ ಕಾಟ ಕೊಡ್ತಾ ಇದ್ದರೆ, ಇನ್ನೊಬ್ಬರಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದರೆ, ನಿಮಗೆ ಚಿತ್ರಹಿಂಸೆ ಕೊಡೋಕ್ಕೊಬ್ಬ ಇರ್ತಾನಲ್ವ, ಅವನೇ ಶನೈಶ್ಚರ. ಅದನ್ನು ನಾವು ಮರೆತು ಬಿಡ್ತೀವಿ. ಇದನ್ನು ತಿಳ್ಕೋಬೇಕು ಅನ್ನೋದನ್ನೇ ಈ ಗ್ರಹಗಳೆಲ್ಲ ಸೂಚಿಸ್ತಕ್ಕಂಥದ್ದು. ಹೀಗಾಗಿ ಶನೈಶ್ಚರದ ಕಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಮಗೆ ನೋಡಿಪ್ಪ, ನಾವು ಎಷ್ಟೋ ಕಥೆಗಳನ್ನು ಕೇಳಿದ್ದೀವಿ. ವಿಕ್ರಮಾದಿತ್ಯ ಕಥೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಶನೈಶ್ಚರ ಮಹಾತ್ಮೆ ಇಲ್ಲಿ ಬರ್ತದೆ. ಅವನು ರಾಜನಾಗಿ ಚಕ್ರವರ್ತಿ, ಅವನು ಅಂಥವನು ಬೀದಿಗೆ ಬಂದು ಬಟ್ಟೆಗೆ ಏನು ಸರ್ವ ಪರಿತ್ಯಾಗಿನೇ ಆಗಿ ಕಾಲು ಮುರ್ಕೊಂಡು ಬಿದ್ದಂಥ ಕಥೆಯನ್ನು ಕೇಳಿದ್ದೀವಿ. ನಳಮಹಾರಾಜ ಉಟ್ಟ ಬಟ್ಟೆಯಲ್ಲಿ ಆತ ಕಾಡಿಗೆ ಹೋಗಿ ಪಾಡಲ್ಪಟ್ಟ. ಇದನ್ನೆಲ್ಲ ಕಥೆಗಳನ್ನು ಸುಮ್ಮನೆ ಹೆಣದಿಲ್ಲ. ಈ ಕಥೆ ಶನೈಶ್ಚರನ ಉಗ್ರತೆ, ಆ ಒಂದು ಕ್ರೂರತೆ, ಅವನು ವಸ್ತುತಃ ತಮೋಗುಣದ ಅಧಿಪತಿ. ಹೀಗಾಗಿ ಕುಜ ಮತ್ತು ಶನೈಶ್ಚರರು ಕಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮನುಷ್ಯನ ಬದುಕು ಬಹಳ ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ನಾವು ಎಚ್ಚರ ತಗೋಬೇಕು ಅನ್ನೋದೇ ನಿಜ, ಎಚ್ಚರಿಕೆ. ಶಾಸ್ತ್ರಿಗಳು, ಈಗ ಶನೈಶ್ಚರನ ಕಾಟ ಕೇವಲ ಒಬ್ಬ ವ್ಯಕ್ತಿಗೆ ಅಥವಾ ಮನುಷ್ಯನಿಗೆ ಮಾತ್ರ ಅಲ್ಲ, ಇದು ಸಮಾಜದ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ದೇಶದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ನಿಜಾನ? ನೋಡಿ, ರಾಜನ ಮೇಲೆ ಪರಿಣಾಮ ಬೀರುತ್ತೆ. ರಾಜ ಅಂದರೆ, ಈಗ ರಾಜ ಅಂತಂದರೆ ಪ್ರಧಾನಮಂತ್ರಿ ಅಂತ ಇಟ್ಕೊಳ್ಳಿ, ನಮ್ಮ ದೇಶದ ಮಟ್ಟಿಗೆ ನಮ್ಮ ಮುಖ್ಯಮಂತ್ರಿಗಳು ಅಂತ ಇಟ್ಕೊಳ್ಳಿ. ಇಂಥ ಯಾರಿಗೂ ಬಿಟ್ಟಿದ್ದಲ್ಲ ಸಮಾಜದ ಮೇಲೆ ಅಂತಂದರೆ, ಸಮಾಜ ನಮ್ಮಿಂದಲೇ ಸೃಷ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲ, ಪ್ರಕೃತಿ ವಿಕೋಪಗಳಿಗೆ ಕಾರಣ ಆಗ್ತಾನೆ ಶನೈಶ್ಚರ. ಈಗ ಮಹಾಭಾರತ ಯುದ್ಧ ಇವುಗಳನ್ನು ತಗೊಂಡಾಗ ಅಲ್ಲಿ ಶಕಟ ಭೇದವಾಗಿತ್ತು. ರೋಹಿಣಿ ನಕ್ಷತ್ರದಲ್ಲಿ ಶನೈಶ್ಚರನಿದ್ದ ವೃಷಭ ರಾಶಿಯಲ್ಲಿ. ಆ ಸಂದರ್ಭದಲ್ಲಿ ಕುಜ ಶನೈಶ್ಚರರ ದೃಷ್ಟಿಯಿಂದಾಗಿ ಆ ಒಂದು ವಿಪರೀತವಾದ ಯುದ್ಧವಾಯಿತು. ಆಗ 13 ದಿನಗಳ ತಿಥಿ ಇತ್ತು. ಆ ಸಂದರ್ಭದಲ್ಲಿ ಗ್ರಹಣ ಏರ್ಪಾಡಾಗಿತ್ತು. ಈ ಗ್ರಹಗಳು ಏಕಕಾಲ, ಇವೆಲ್ಲ ಕಾಲ, ಇಂಥದ್ದೊಂದು ಕಾಲ ನಿರ್ಮಾಣವಾಗುತ್ತಲ್ಲ, ಇದು ಏನನ್ನು ಹೇಳುತ್ತೆ ಅಂದರೆ ಸಮಾಜ ಇಂತಹ ಕಂಟಕಗಳನ್ನು ಹೇಳುತ್ತೆ, ಯಾವುದೋ ಪ್ರಕೃತಿ ವಿಕೋಪಗಳನ್ನು ಹೇಳುತ್ತೆ, ಭೂಕಂಪಾದಿಗಳನ್ನು ಹೇಳುತ್ತೆ. ಹೀಗೆ ಅದು ಪ್ರಕೃತಿಗೂ ಬಿಟ್ಟಿಲ್ಲ. ಯಾಕೆಂದರೆ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲವೂ ಶನೈಶ್ಚರನಿಂದಾಗಲಿ ಸೂರ್ಯನಿಂದಾಗಲಿ ಅವು ಗುರುತ್ವಾಕರ್ಷಣೆಗೆ ಒಳಪಟ್ಟಿವೆ. ನಾವೆಲ್ಲ ಗುರುತ್ವಾಕರ್ಷಣೆಗೆ ಒಳಪಟ್ಟಿದ್ದೀವಿ. ಹೀಗಾಗಿನ ಗ್ರಹಗಳೆಲ್ಲ ನಮ್ಮನ್ನು ಆಟ ಆಡಿಸ್ತಾ ಬಂದರೆ ಹೌದು, ನಾವು ಅದಕ್ಕೆ ವಿಜ್ಞಾನವು ಹೇಳುತ್ತಲ್ವ. ಈಗ ನಿಮಗೂ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ, ಸಮುದ್ರ ಉಕ್ಕುತ್ತೆ ಚಂದ್ರ ಪೌರ್ಣಿಮೆಯಲ್ಲಿ ಸಂದರ್ಭದಲ್ಲಿ ಅಂತ. ಇದನ್ನೆಲ್ಲ ನಾವು ವಿಜ್ಞಾನದ ರೀತಿಯಲ್ಲೂ ತಗೊಳ್ಳಿ ನೀವು. ಭೂಮಿ ತಿರುಗ್ತಾ ಇದೆ, ಸೆಳವಕ್ಕೂ ಒಳಪಡ್ತಾ ಇದೆ. ಈ ಉತ್ತರಾಯಣ ದಕ್ಷಿಣಾಯನಗಳು ಆಗುತ್ತೆ. ಆ ಸಂದರ್ಭದಲ್ಲಿ ಎಷ್ಟು ಪ್ರಕೃತಿಯಲ್ಲಿ ಬದಲಾವಣೆಗಳನ್ನು ಕಾಣ್ತೀವಿ. ಇದು ಎಲ್ಲ ಸಾಧ್ಯತೆ ಇದೆ. ಅದು ಗ್ರಹಗಳಿಂದಾಗಿ ಸೆಳವು, ಮನುಷ್ಯನಿಗೂ ನಾವು ಕೂಡ ಅದರಿಂದ ಹೊರತಲ್ಲ, ನಮಗೂ ಸೆಳೆಬಾರ್ದು. ಆ ಕಾರಣದಿಂದಲೇ ಇಷ್ಟು ದಿನ ಚೆನ್ನಾಗಿದ್ನಪ್ಪ ಇವನು, ಇದ್ದಕ್ಕಿದ್ದ ಏನು ಹಿಂಗಾಯ್ತಲ್ಲ ಇವನಿಗೆ ಅಂತ ಮಾತಾಡ್ಕೋತೀವಿ. ಗ್ರಹಚಾರವಶಾತ್ ಬುದ್ಧಿ ಬದಲಾಗುತ್ತೆ, ನಮ್ಮ ಸ್ವಭಾವವೂ ಬದಲಾಗುತ್ತೆ. ಆಮೇಲೆ ಹಾಗಾಗಿನೇ ಎಲ್ಲ ಬದಲಾವಣೆಗಳನ್ನ ನಾವು ಕಾಣ್ತೀವಿ ಅಂತ. ವೀಕ್ಷಕರೇ, ಈ ಶನಿ ಕಾಟದ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ರೆ ಕಾರ್ಯಕ್ರಮಕ್ಕೆ ತಾವು ಕೂಡ ಕರೆ ಮಾಡಿ ತಮ್ಮ ಪ್ರಶ್ನೆಗೆ ಉತ್ತರವನ್ನ ಪಡಿಬಹುದು. ಈಗ ಮೊದಲನೆಯ ಕಾಲರ್ ರೆಡಿ ಇದ್ದಾರೆ. ಚಿತ್ರದುರ್ಗದಿಂದ ಸತೀಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸತೀಶ್ ಅವರೇ. ಮೇಡಮ್ ನಮಸ್ತೆ.
ಸತೀಶ್ ಅವರೇ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಕೇಳ್ತಾ ಇದೆ ಮೇಡಮ್ ಅವರೇ. ಹಲೋ, ಸತೀಶ್ ಅವರ ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ 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 ಓಕೆ, ಮತ್ತೆ ಮಾತನಾಡ್ತೀನಿ ಸತೀಶ್ ಅವರೇ, ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಸರಿಯಾಗಿ. ಶಾಸ್ತ್ರಿಗಳೇ, ಈಗ ಬದಲಾವಣೆಯ ಬಗ್ಗೆ ಹೇಳ್ತಾ ಇದ್ರಿ. ಸೊ ಎಲ್ಲರನ್ನೂ ಕೂಡ ಕಾಡ್ತಾನೆ ಈ ಶನಿ. ಸೊ 7.5 ಅಂದ ಸಂದರ್ಭದಲ್ಲಿ ಈಗ ಮಾರ್ಚ್ನ ನಂತರ ಯುಗಾದಿಯ ಹೊಸ್ತಲಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಹೋಗ್ತಾ ಇರೋದ್ರಿಂದಾಗಿ ಯಾವ ಯಾವ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಶಾಸ್ತ್ರಿಗಳೇ? ನೀವು ಹೇಳಿದ್ರಿ ಕುಂಭದಲ್ಲಿ ಕೊನೆ ಹಂತ, ಮೀನದಲ್ಲಿ ಮಧ್ಯಮ ಹಂತ, ಮೇಷದಲ್ಲಿ ಆರಂಭದ ಹಂತ, ಈ 3 ರಾಶಿಯನ್ನ ಕಾಡದ. ಇದ್ರ ಜೊತೆಗೆ ನೋಡಿ, ಸಿಂಹರಾಶಿಯವರಿಗೆ ಅಷ್ಟಮಕ್ಕೆ ಹೋಗ್ತಾನೆ ಶನೈಶ್ಚರ. ಅಷ್ಟಮ ಶನಿ ಅಂದರೆ ಅದು ಕೂಡ ಬಹಳ ವಿಚಿತ್ರವಾದ ಫಲ ಕೊಡ್ತಕ್ಕಂಥದ್ದು. ಅಷ್ಟಮ ಸ್ಥಾನ ದುಃಖ ಸ್ಥಾನ, ಕ್ಲೇಶ ಸ್ಥಾನ, ನಷ್ಟ ಸ್ಥಾನ, ಆಯುಷ್ಯ ಸ್ಥಾನ, ಮರಣ ಸ್ಥಾನ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸಿಂಹರಾಶಿಯವರು ಕೂಡ. ಇನ್ನು ಪಂಚಮ ಶನಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಆಗುತ್ತೆ. ಹೀಗಾಗಿ ಪಂಚಮ ಶನಿಯಲ್ಲಿ ಬುದ್ಧಿ ವಿಕಾರವಾಗುತ್ತೆ, ಬುದ್ಧಿಗೆಡುತ್ತೆ, ಅವರು ಹುಷಾರಾಗಿರಬೇಕು. ಅರ್ಧಾಷ್ಟಮ ಶನಿ ಧನುರಾಶಿಯವರಿಗೆ. ಹೀಗಾಗಿ ಪ್ರಯಾಣದಲ್ಲಿ ಅಪಘಾತಗಳು, ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು. ಅದು ಜಲರಾಶಿಯಲ್ಲಿರ್ತಕ್ಕಂಥ, ಅದು ಕೂಡ ರಾಹು ಜೊತೆಗಿದ್ದಾನೆ. ಶನೈಶ್ಚರ ಒಬ್ಬನೇ ಇಲ್ಲ, ರಾಹು ಜೊತೆಗೆ ಸೇರಿಬಿಡ್ತಾನೆ ಆ ಸಂದರ್ಭದಲ್ಲಿ. ಹಾಗಾಗಿ ಜಲಕಂಟಕಗಳು ಉಂಟಾಗ್ತಕ್ಕಂಥದ್ದು, ಜಲ ಸಂಬಂಧಿ ತೊಂದರೆಗಳಾಗ್ತಕ್ಕಂಥದ್ದು, ಇನ್ಫೆಕ್ಷನ್ಸ್, ನಮ್ಮಲ್ಲೇ ಜಲ ಇದೆಯಲ್ಲ ಒಳಗಡೆ, ಹೀಗಾಗಿ ವಾಟರ್ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಹೃದಯ ಸ್ಥಾನ ಅದು. ಹೀಗಾಗಿ ಹೃದ್ರೋಗಗಳು ಬರ್ತಕ್ಕಂತಹ ಸಾಧ್ಯತೆ. ಇವುಗಳನ್ನೆಲ್ಲ ಧನುರಾಶಿಯವರು ಎದುರಿಸಬೇಕಾಗುತ್ತೆ, ಎಚ್ಚರಿಕೆ ತಗೋಬೇಕಾಗುತ್ತೆ. ಇನ್ನು ಇದರ ಹೊರತಾಗಿ ನಾವು ಪ್ರಧಾನವಾಗಿ ಕಾಣಿಸ್ತಕ್ಕಂಥದ್ದು ಈ ಕುಂಭ ಹಾಗೂ ಮೀನ ಮತ್ತು ಮೇಷರಾಶಿಗಳು. ಮೇಷಕ್ಕೆ ವ್ಯಯಸ್ಥಾನವಾಗಿದೆ, ಮೀನರಾಶಿಗೆ ಜನ್ಮಸ್ಥಾನವಾಗಿದೆ, ಮತ್ತು ಕುಂಭಕ್ಕೆ ದ್ವಿತೀಯ ಸ್ಥಾನ, ಅದು ಮಾರಕ ಸ್ಥಾನ ಅಂತಲೂ ಇದೆ. ದ್ವಿತೀಯ ಸ್ಥಾನಕ್ಕೆ ಮಾರಕ ಸ್ಥಾನ ಅಂತಂದರೆ ತೊಂದರೆ ಉಂಟಾಗ್ತಕ್ಕಂಥದ್ದು. ಅದು ಕುಂಭರಾಶಿಯವರಿಗೆ ಮಾತು, ಬರವಣಿಗೆ ಮತ್ತು ನಿಮ್ಮ ಕುಟುಂಬ, ಹಣ, ವಿದ್ಯೆ, ಈ ರೀತಿಯಲ್ಲಿ ಹಲವನ್ನು ಪ್ರತಿನಿಧಿಸುತ್ತದು. ಹೀಗಾಗಿ ಆ ಎಲ್ಲ ವಿಭಾಗಗಳಲ್ಲೂ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಜನ್ಮರಾಶಿಯಾಗಿರ್ತಕ್ಕಂಥ ಮೀನಕ್ಕೆ ಆರೋಗ್ಯ ಮುಖ್ಯವಾಗಿ ಭಾಗ, ಮೆದುಳಿನ ಭಾಗ ಆಗಿರಬಹುದು, ಕಣ್ಣಿನ ಬಾಧೆ ಆಗಿರಬಹುದು, ಇಂಥದ್ದು ಸಮಸ್ಯೆಗಳು ಶುರುವಾಗುತ್ತೆ. ಶರೀರಕ್ಕೆ ಪೆಟ್ಟು ಬೀಳ್ತಕ್ಕಂಥ ಸಾಧ್ಯತೆ ಸೂಚಿಸುತ್ತೆ. ಇನ್ನು ಮೇಷರಾಶಿಯವರಿಗೆ ವ್ಯಯಸ್ಥಾನವಾದ್ದರಿಂದ ಪಾದಗಳನ್ನು ಸೂಚಿಸುತ್ತೆ. ಕಾಲೇ ತೊಂದರೆಗೆ ಒಳಪಟ್ಬಿಡಬಹುದು. ಯಾವನೋ ಗ್ಯಾಂಗ್ರಿಂಗು ಮತ್ತೊಂದು ಈ ರೀತಿಯ, ಯಾಕೆಂದರೆ ರಾಹು ಜೊತೆಗಿರ್ತಾನೆ ಶನೈಶ್ಚರ. ಹೀಗಾಗಿ ಅವನು ವಿಕಾರವನ್ನು ಉಂಟು ಮಾಡ್ತಾನೆ. ಇಂತಹ ಸಮಸ್ಯೆಗಳು ಎದುರಾಗಬಹುದು. ಅಂತೂ ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆ. ಮತ್ತು ಅದು ವ್ಯಯಸ್ಥಾನ, ಹೀಗಾಗಿ ಬೃಹತ್ತಾದದ್ದನ್ನು ಕಳ್ಕೊಂಡ್ಬಿಡಬಹುದು. ಸೊ ಎಚ್ಚರವಾಗಿರಬೇಕು. ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ಬಹಳ ಪ್ರಮುಖವಾದ ಪ್ರಶ್ನೆ ಶಾಸ್ತ್ರಿಗಳೇ. ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಳ್ಳೋಣ. ಕೊಪ್ಪಳದಿಂದ ವಿಶ್ವನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವಿಶ್ವನಾಥ್ ಅವರೇ. ಮೇಡಮ್ ನಮಸ್ಕಾರ ಮೇಡಮ್. ಗುರೂಜಿ ಅವರು ಇದ್ರು ಮೇಡಮ್? ಇದ್ದಾರೆ. ಏನು ಕೇಳಬೇಕಾಗಿತ್ತು? ಇಲ್ಲ ಮೇಡಮ್, ಈಗ ನಮ್ದು ಕುಂಭರಾಶಿ ಅಲ್ಲ ಮೇಡಮ್, ನಮ್ದು ಕುಂಭರಾಶಿ. ಮದುವೆ ವಿಳಂಬ ಆಗ್ತಾ ಇದೆ ಮೇಡಮ್, ಅದಕ್ಕೆ ಗುರೂಜಿಯವರು ಕೇಳಿದ್ರು. ಸರಿ, ಕುಂಭರಾಶಿ ಮದುವೆ ವಿಳಂಬ ಆಗ್ತಾ ಇದೆ. ನಮಸ್ಕಾರ ವಿಶ್ವನಾಥ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನೀವು ಕುಂಭರಾಶಿಯವರಲ್ವಾ? ಹೌದ್ರಿ. ವಿವಾಹ ಪ್ರಯತ್ನ ಮಾಡ್ತಾ ಇದ್ದೀರಾ, ಆಗ್ತಾ ಇಲ್ಲ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು ನೋಡಿ, ಕುಂಭರಾಶಿಗೆ ಸಪ್ತಮ ಅಂದರೆ ವಿವಾಹದ ಅಧಿಪತಿ ಸೂರ್ಯ. ಸೂರ್ಯ ಅವನ ಸಂಚಾರ ಈಗ ಒಳ್ಳೆಯ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇನ್ನೊಂದು 2 ತಿಂಗಳು ಅಂದರೆ ಉತ್ತರಾಯಣ ನಂತರದಲ್ಲಿ, ಅಂದರೆ ಮಾರ್ಚ್ ಏಪ್ರಿಲ್ ವೇಳೆಗೆ ಅವನಿಗೆ ತುಂಬ ಬಲ ಬರ್ತದೆ. ಮತ್ತು ಪುರುಷರಿಗೆ ರವಿ ಬಲ ಬಹಳ ಮುಖ್ಯ ಅಂತ. ನಾವು ಹೇಗೆ ಸ್ತ್ರೀಯರಿಗೆ ಗುರುಬಲವನ್ನು ನೋಡ್ತೀವೋ, ಸ್ತ್ರೀಣಾಂ ಗುರುಬಲಂ ಪುರುಷಾಣಾಂ ರವೇರ್ಬಲಂ ಅಂತ ಇದೆ. ಹೀಗಾಗಿ ರವಿ ಬಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಈಗ ಏರ್ಪಾಡಾಗುತ್ತೆ. ಧನುರ್ಮಾಸ ಇನ್ನೇನು. ಈ ಕಾರಣದಿಂದಾಗಿ ನಿಮಗೆ ಅಲ್ಲಿ ಲಾಭದಲ್ಲಿರ್ತಕ್ಕಂಥ ರವಿಯಿಂದಾಗಿ ಈ ತಿಂಗಳಲ್ಲಿ ಖಂಡಿತ ಅವಕಾಶಗಳು ಹೆಚ್ಚಾಗಿದ್ದಾವೆ. ನೀವೊಂದು ಸಲ ಸಾಧ್ಯವಾದರೆ ಗಿರಿಜಾ ಕಲ್ಯಾಣ, ಯಾವುದರ ಈಶ್ವರ ಸನ್ನಿಧಾನದಲ್ಲಿ ಗಿರಿಜಾ ಕಲ್ಯಾಣ ಮಾಡಿಸಿ, ಅದು ತುಂಬ ನಿಮಗೆ ಶೀಘ್ರ ಫಲವನ್ನು ತಂದುಕೊಡುತ್ತೆ. ಆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇನ್ನು ಮುಂದಿನ ಕರೆ ರಾಯಚೂರಿನಿಂದ ನಾಗರಾಜ್ ಅವರು ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ಏನು ಕೇಳಬೇಕಾಗಿತ್ತು ಸರ್? ಅದೇನೊಂದು ಭವಿಷ್ಯ ಬೇಕಾಗಿತ್ತು. ತಮ್ಮ ಬಗ್ಗೆನಾ? ಡೇಟ್ ಆಫ್ ಬರ್ತ್ ಹೇಳಿ ಸರ್. ಇದು 1976 ನಾಗರ ಪಂಚಮಿ ಮೇಡಮ್. ಒಂದು ನಿಮಿಷ. 1976. ಹೌದು ಮೇಡಮ್. ಡೇಟ್ ಹೇಳಿ ಸರ್. ಇದೇನು ಡೇಟ್ ಗೊತ್ತಿಲ್ಲ ಮೇಡಮ್. ನಾಗರ ಪಂಚಮಿ ದಿವಸ ಮೇಡಮ್. ಏನು ರಾಶಿ ನಾಗರಾಜ್? ರಾಶಿ ನಕ್ಷತ್ರ ಹೇಳ್ಬೋದಾ? ಅನುರಾಧ ನಕ್ಷತ್ರ. ಅನುರಾಧ. ಅದೇ ನಿಮ್ಮ ಹೆಸರಿಗೆ ನಾನಿ ನೂನೆ ಅನುರಾಧ ಅಂತ. ಅನುರಾಧ ವೃಶ್ಚಿಕ ರಾಶಿಗೆ ಬರುತ್ತೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಈಗ
ಅಟ್ ಪ್ರೆಸೆಂಟ್ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಅಂದರೆ ಚತುರ್ಥದಲ್ಲಿದ್ದಾನೆ ಶನೈಶ್ಚರ. ಚತುರ್ಥ ಅದನ್ನು ಸುಖಸ್ಥಾನ ಅಂತ ಕರೀತಾರೆ, ಸೌಖ್ಯ ಸ್ಥಾನ ಅಂತ. ಸುಖ ಹಾನಿ ಆಗುತ್ತೆ, ಕಾರಣ ನಿಮ್ಮ ರಾಶಿಯ ಅಧಿಪತಿ ಕುಜ ಹಾಗೂ ಶನೈಶ್ಚರ ಇವರಿಬ್ಬರು ವಿರೋಧಿಗಳು. ಹೀಗಾಗಿ ಜನ್ಮರಾಶಿಯವರಿಗೆ ಸ್ವಲ್ಪ ಅಸಮಾಧಾನಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇಂಥದ್ದನ್ನು ಸೂಚಿಸ್ತಾನೆ. ಆದರೆ ಚತುರ್ಥ ಸ್ಥಾನ ಶನೈಶ್ಚರನಿಗೆ ಮೂಲ ತ್ರಿಕೋಣ ಸ್ಥಾನವೂ ಹೌದು. ಹೀಗಾಗಿ ತೀರಾ ಕಡೆಗಣಿಸೋದು ಅಂತಲೂ ಅಲ್ಲ, ಮಧ್ಯಮ ಸ್ತರದಲ್ಲಿ ಇರ್ತದೆ ನಿಮ್ಮ ಫಲ. ಹೀಗಾಗಿ ಈಗ ಅಟ್ ಪ್ರೆಸೆಂಟ್ ನಿಮಗಾಗಿರೋ ತೊಡಕೇನಪ್ಪ ಅಂದರೆ ಜನ್ಮಾಧಿಪತಿ ನೀಚನಾಗಿ ಅವನು ವಕ್ರನಾಗಿ ಮತ್ತೆ ಶತ್ರು ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ. ಈಗ ಮಿಥುನ ರಾಶಿಯ ಕಡೆಗೆ ಪ್ರವೇಶ ಬೆಳೆಸಿದ್ದಾನೆ. ಇದೆಲ್ಲ ಕಾರಣದಿಂದಾಗಿ ಹೀಗಾಗಿ ಇದೆಲ್ಲದರ ನಿವಾರಣೆಗೆ ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹ ಸನ್ನಿಧಾನ ಇದ್ದರೆ ನರಸಿಂಹಸ್ವಾಮಿಗೆ ಪ್ರತಿ ಮಂಗಳವಾರ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಪ್ರತಿ ಮಂಗಳವಾರ ಹೀಗೆ ಒಂದು 12 ಮಂಗಳವಾರ ಮಾಡಿಸಿ. ನನಗನ್ಸುತ್ತೆ ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ, ನೀವೇನನ್ನ ಬಯಸ್ತಾ ಇದ್ದೀರೋ ಹುಡುಕ್ತಾ ಇದ್ದೀರೋ ಅದರ ಪ್ರಾಪ್ತಿ ಎಲ್ಲವೂ ಉಂಟಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಸರಿ, ಇನ್ನು ದಾವಣಗೆರೆಯಿಂದ ಆಶಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಆಶಾ ಅವರೇ. ನಮಸ್ಕಾರಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ತಮ್ಮ ಬಗ್ಗೆ. ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 20/12/1988. 20/12/1988. 88. ಸಮಯ ಹೇಳಿಮ್ಮ. ಸಮಯ ಮಂಗಳವಾರ ಬೆಳಿಗ್ಗೆ 8 ಗಂಟೆ ಅಮ್ಮ. ಬೆಳಿಗ್ಗೆ 8 ಗಂಟೆ. ಸರಿ, ತಮ್ಮ ಪ್ರಶ್ನೆ ಏನು? ಏನಿಲ್ಲ ಮ್ಯಾಮ್, ನಂದು ಮೇಷ ರಾಶಿನೇ ಬರುತ್ತೆ, ನಮ್ಮ ಹಸ್ಬೆಂಡ್ ಮೇಷ ರಾಶಿನೇ ಬರುತ್ತೆ ಮ್ಯಾಮ್. ಮನೇಲಿರೋರೆಲ್ಲ ನಮ್ದು ವೃಶ್ಚಿಕ ರಾಶಿ ಮೀನ ರಾಶಿನೇ ಬರುತ್ತೆ. ಹಾಗಾಗಿ ನೋಡ್ತಾ ಇದ್ದೆ, ಭಯ ಆಯ್ತು ಮ್ಯಾಮ್, ಅದಕ್ಕೆ. ನೋಡಿ, ನಿಮ್ಮದು ಆಶಾ ಅವರೇ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ನಮಸ್ಕಾರ. ನಿಮ್ಮದು ಮೇಷರಾಶಿ ಭರಣಿ ನಕ್ಷತ್ರ ಅಲ್ವಾ? ಹೌದು ಸರ್. ಈಗ ನಿಮಗೆ ಮಾರ್ಚ್ 29ನೇ ತಾರೀಕಿನಿಂದ 7.5 ಶುರುವಾಗುತ್ತೆ ನಿಮಗೆ. 7.5 ಶುರುವಾಗುತ್ತೆ. ಅದು ಶನೈಶ್ಚರ ನಿಮ್ಮ ಜಾತಕದಲ್ಲಿ ಹೇಗಿದ್ದಾನೆ ಅದು ಬಹಳ ಮುಖ್ಯವಾಗುತ್ತೆ. ನೀವು ಹೇಳಿದ್ದೀರ, ಜಾತಕ ವಿವರಣೆ ಕೊಟ್ಟಿದ್ದೀರಾ. ಶನೈಶ್ಚರ ನಿಮಗೆ ಲಗ್ನದಲ್ಲೇ ಇರ್ತಕ್ಕಂಥವನು ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಮೌಢ್ಯನಾಗಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಮಬ್ಬಾಗಿರ್ತದೆ. ಶನೈಶ್ಚರ ಒಂದು ರೀತಿ ಹಾಗೆ ನೆರಳಿಗೆ ಹುಟ್ಟಿರ್ತಕ್ಕಂಥವನು. ಹೀಗಾಗಿ ಅವನು ಹೇಗಿದ್ದಾನೆ, ಅಸ್ಪಷ್ಟವಾಗಿದ್ದಾನೆ. ನೋಡಲಿಕ್ಕೆ ಹೀಗೆ ಸ್ಪಷ್ಟತೆ ಅನ್ನೋದು ಸಿಗಲ್ಲ ಅವನಿಗೆ. ಈ ಕಾರಣದಿಂದ ನಿಮಗೂ ಹಾಗೆ, ಫಲಗಳು ಹಾಗೆ, ಏನು ಎಲ್ಲ ಇದೆ ಅಂತ ಅನಿಸುತ್ತೆ, ಯಾವ ಅನುಭವಕ್ಕೆ ಬರ್ತಾ ಇರಲ್ಲ. ಈ ರೀತಿಯ ಒಂದು ಅಸ್ಪಷ್ಟತೆಯನ್ನು ನೀವು ಕಾಣಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಆದರೆ ಹೆದರೋದು ಬೇಡ. ಪ್ರತಿ ಶನಿವಾರ ನೋಡಿ, ಶನೈಶ್ಚರನಿಗೆ ತುಂಬ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು ತೈಲ ಎಳ್ಳೆಣ್ಣೆಯಿಂದ ಅವನಿಗೆ ಅಭಿಷೇಕ ಮಾಡಿಸ್ಬೇಕಂತೆ. ಪ್ರತಿ ಶನಿವಾರ ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಮಂದಿರ ಇದ್ದರೆ ನೀವು ನಿಮ್ಮ ಕುಟುಂಬ ಸಹಿತ ಪ್ರತಿ ಶನಿವಾರ ಹೋಗಿ ಒಂದು ತೈಲಾಭಿಷೇಕ ಮಾಡಿಸಿ. ಇದು ತುಂಬ ಸಹಾಯವಾಗುತ್ತೆ. ನಿಮಗೆ ಶನೈಶ್ಚರ ಕಾಡಲ್ಲ. ಯಾರು ಶರಣಾಗತಿರಾಗ್ತಾರೋ ಅವರಿಗೆ ಶನೈಶ್ಚರ ಅವನ ವಕ್ರದೃಷ್ಟಿಯನ್ನಾಗಲಿ ಉಗ್ರದೃಷ್ಟಿಯನ್ನಾಗಲಿ ಬೀರೋದಿಲ್ಲ, ಅವನು ಹರಿಸ್ತಾನೆ. ಹೀಗಾಗಿ ಶನೈಶ್ಚರ ಪ್ರಾರ್ಥನೆ ತಪ್ಪದೇ ಮಾಡ್ಕೋಬೇಕು ತಾವು ತಮ್ಮ ಕುಟುಂಬ ಸಹಿತ. ಒಳ್ಳೆಯದಾಗಲಿ. ಕಾಲರ್ಸ್ ಇದ್ದಾರೆ, ಮಾತನಾಡಿಸ್ಕೊಳ್ಳೋಣ. ಗೌರಿಬಿದನೂರಿನಿಂದ ಶ್ರೀರಾಮ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ತಮ್ಮ ಬಗ್ಗೆನಾ? ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 11/4/1973. 11/4/1973. ಬೆಳಗಿನ ಜಾವ 10:30. ಬೆಳಗಿನ ಜಾವ 10:30. ಟೈಮ್ ಇನ್ನೊಂದ್ಸರಿ ಹೇಳಿ. 10:30. ಬೆಳಗಿನ ಜಾವ 10 ಗಂಟೆ. ಏನ್ ಕೇಳ್ಬೇಕಾಗಿತ್ತು ಸರ್? ಅದೇ ನನ್ನ ರಾಶಿಗೆ ಇನ್ನು ಮುಂದೆ ಹೆಂಗೆ ಇತ್ತು, ಇನ್ ಮುಂದೆ ಹೆಂಗೆ ಅಂತ ಶಾಸ್ತ್ರಿಗಳೇ. ನಮಸ್ಕಾರ ಶ್ರೀರಾಮ್ ಅವರೇ. ನಮಸ್ಕಾರ. ನಿಮ್ಮ ವಾಯ್ಸು ಕೇಳ್ತಾ ಇಲ್ಲ ಸ್ಪಷ್ಟವಾಗಿ. ಹೀಗಾಗಿ ನನ್ನ ಮಾತು ನಿಮಗೆ ಕೇಳಿಸ್ತಾ ಇದೆ ಅಂದರೆ ಕೇಳಿಸ್ಕೊಂಬಿಡಿ. ನಿಮ್ಮ ಪ್ರಶ್ನೆ ನಂಗೆ ಗೊತ್ತಾಗಿದೆ, ಹೇಗಿದೆ ಅಂತಲ್ವಾ? ಆಯಿತು, ನಿಮ್ಮ ಧ್ವನಿ ಅಷ್ಟು ಸ್ಪಷ್ಟತೆ ಇಲ್ಲ, ಇರಲಿ. ನಿಮ್ಮದು ನೋಡಿ ಪುಷ್ಯ ನಕ್ಷತ್ರ, ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈಗ ಅಟ್ ಪ್ರೆಸೆಂಟ್ ಶನೈಶ್ಚರ ಅಷ್ಟಮದಲ್ಲಿದ್ದಾನೆ. ಸ್ವಕ್ಷೇತ್ರವಾಗಿರೋದ್ರಿಂದ ಬಾಧೆ ಇಲ್ಲ. ಮುಂದೆ ಆತ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ, ಗುರುವಿನ ಮನೆಗೆ ಹೋಗ್ತಾನೆ. ಆತ ನೀಚಾಭಿಲಾಷಿಯಾಗಿರ್ತಾನೆ ಅಲ್ಲಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ರಾಹು ಜೊತೆಗೆ ಸೇರಿದಾಗ ಶನಿ ರಾಹು ಸ್ವಲ್ಪ ಮಟ್ಟಿಗೆ ತಾಮಸ ಪ್ರವೃತ್ತಿಯನ್ನು, ನೀವು ಪಾಪ ಯಾವುದೋ ಒಂದು ಚೌಕಟ್ಟಲ್ಲಿ ಇರ್ತೀರ, ಇನ್ನೊಬ್ಬರಿಗೆ ಯಾರ್ದೋ ಪ್ರೇರಣೆಯಿಂದ ಇದನ್ನು ದಾಟಿ ಇನ್ನೊಂದು ಕಡೆಗೆ ಹೋಗಬೇಕಾಗತ್ತೆ. ಅಂದರೆ ಇರ್ತಕ್ಕಂಥ ರಸ್ತೆಗೆ ಸ್ವಲ್ಪ ಅಡ್ಡದಾರಿ ಅಂತೀವಲ್ಲ, ಆ ಥರದ್ದೊಂದು ಸಾಧ್ಯತೆ ಹೆಚ್ಚಾಗಿರ್ತದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ಸಜ್ಜನರ ಸಹವಾಸ ಮಾಡಬೇಕು. ಕೆಟ್ಟ ಚಟಗಳು, ದುಶ್ಚಟಗಳು ಅಥವಾ ಅಂಥ ಒಂದು ಸಂಘ ವಲಯ
ಅದರಿಂದ ನೀವು ಹೊರಗೆ ಬಲವಂತವಾಗಿ ಹೊರಗೆ ಬರಬೇಕಾಗತ್ತೆ. ಕೆಲವೊಮ್ಮೆ ಗ್ರಹಚಾರ ವಶಾತ್ ನಾವು ಹೋಗಿಬಿಟ್ಟಿರ್ತೀವಲ್ಲ, ಆಗೇನು ಮಾಡಬೇಕು, ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ನಾವು ಹೊರಗೆ ಬರಬೇಕಾಗತ್ತೆ. ಆ ರೀತಿಯ ಒಂದು ಸವಾಲುಗಳಿದ್ದಾವೆ ನಿಮಗೆ. ಹೀಗಾಗಿ ನೀವು ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು. ಇದು ತುಂಬ ಒಳ್ಳೆಯದಾಗುತ್ತೆ. ಹೇಳ್ಕೊಳ್ಳಿ. ಮುಂದೆ ಈಗ ನೀವು ಎಚ್ಚರಿಕೆ ತೊಗೋಬೇಕು ಅದನ್ನು ಅಷ್ಟೇ. ವಿಷ್ಣು ಸಹಸ್ರನಾಮದಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಈಗ ರಾಮನಗರದಿಂದ ಪುರುಷೋತ್ತಮ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಪುರುಷೋತ್ತಮ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು. ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 30/3/91. 30/3/91. ಸಮಯ? ಸಮಯ 1:03 ಮಧ್ಯಾಹ್ನ. 1:03. ಸರಿ, ತಮ್ಮ ಬಗ್ಗೆ ಏನು ಕೇಳಬೇಕಾಗಿತ್ತು ಮೇಡಮ್? ನಮ್ಗೆ ಮದುವೆ ಆಗಿಲ್ಲ, ಶನಿಗ್ರಹ ಹೆಂಗಿದೆ, ಏನ್ ಮಾಡ್ಬೇಕು ಅಂತ ಅದ್ರ ಸ್ವಲ್ಪ ಕೇಳ್ಬೇಕಾಯ್ತು. ಸರಿ ಸರಿ. ವಿವಾಹದ ನಮಸ್ಕಾರ ಪುರುಷೋತ್ತಮ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಈಗ ತಮಗೆ ನಡೀತಾ ಇರತಕ್ಕಂಥದ್ದು ಶನಿ ಭುಕ್ತಿ ನಡೀತಾ ಇದೆ. ಗುರುದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ ನೋಡಿ. ನಿಮಗೆ ನೋಡಿ, ಒಂದು ಲಗ್ನದಲ್ಲಿರ್ತಕ್ಕಂಥ ಕುಜ ಸಪ್ತಮ ಸ್ಥಾನ ನೋಡ್ತಾನೆ. ಕ್ರೂರ ದೃಕ್ ಅಂತ ಅವನಿಗೆ ಹೆಸರು. ಹೀಗಾಗಿ ಆ ನೋಟ ನಿಮ್ಮ ವಿವಾಹ ಭಾವವನ್ನು ಸ್ವಲ್ಪ ಬೆಂಕಿ ಮಾಡಿಬಿಟ್ಟಿದೆ. ಹೀಗಾಗಿ ನಿಮಗೆ ತೊಂದರೆಗಳು, ತೊಡಕುಗಳು, ಯಾವುದು ಸೆಟ್ ಆಗದೆ ಇರತಕ್ಕಂಥದ್ದು, ಈ ಥರದ್ದು ಒಂದು ಲಕ್ಷಣ. ಹೀಗಾಗಿ ನೀವು ಈ ಕುಜಗ್ರಹ ಶಾಂತಿಯನ್ನು ಮಾಡಿಸ್ಬೇಕು. ಅದೊಂದು ತಾವು ದಯವಿಟ್ಟು ಮಾಡಿಸಿ. ಆಮೇಲೆ ಯಾವುದಾದ್ರು ಈಶ್ವರ ಸನ್ನಿಧಾನದಲ್ಲಿ ಸ್ವಯಂವರ ಪಾರ್ವತಿ ಹವನ, ಇದು ತುಂಬ ಉಪಯುಕ್ತಕಾರಿ. ನೀವು ಈ ಹವನ ಮಾಡಿದ ತಕ್ಷಣ ಅದರ ಫಲ ಒಂದು 6 ತಿಂಗಳೊಳಗೆ ಅದರ ಫಲ ಕಾಣ್ತೀರ. ಸ್ವಯಂವರ ಪಾರ್ವತಿ ಹವನ ಅಂತ. ಸಾಧ್ಯವಾದರೆ ದಯವಿಟ್ಟು ಈ ಕುಜಶಾಂತಿ ಮತ್ತು ಅದು ಅವೆರಡು ಮಾಡಿಸೋ ಪ್ರಯತ್ನ ಮಾಡಿ. ಕೊನೆಯ ಪ್ರಯತ್ನ, ಅಪ್ಪ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಈಶ್ವರನ ಬಳಿ ಶರಣಾಗತರಾಗಿ. ಪರಮೇಶ್ವರನಿಂದ ಅನುಗ್ರಹ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ, ಈಗ ಮುಂದಿನ ಕರೆ ಬೆಂಗಳೂರಿನಿಂದ ಜಯಣ್ಣ ಅವರು ಮಾಡಿದ್ದಾರೆ. ನಮಸ್ಕಾರ ಜಯಣ್ಣ ಅವರೇ. ನಮಸ್ಕಾರ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್ ಅವರೇ, ನನ್ನ ಬಗ್ಗೆನೇ ಕೇಳ್ಬೇಕು ಮೇಡಮ್ ಅವರೇ. ಸರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ದೇವರನೇ ಗೊತ್ತಿಲ್ಲ ಮೇಡಮ್ ಅವರೇ, ನನ್ಗೆ ಹುಟ್ಟಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಪರವಾಗಿಲ್ಲ. ರಾಶಿ ನಕ್ಷತ್ರ ಗೊತ್ತಾ? ರಾಶಿ ನಕ್ಷತ್ರನೂ ಗೊತ್ತಿಲ್ಲ ಮೇಡಮ್ ಅವರೇ ನನಗೆ. ನಾನು ಆಟೋ ಡ್ರೈವರು. ಓಕೆ, ಹಾಗಾದ್ರೆ 108ರಲ್ಲಿ ಒಂದು ಯಾವ್ದಾದ್ರು ಸಂಖ್ಯೆ ಹೇಳ್ತೀರಾ? 108 ಮೇಡಮ್ ಅವರೇ. ನನ್ನ ಸಂಖ್ಯೆ ಬಂದು 5 ಮೇಡಮ್ ಅವರೇ. 5. ನನ್ನ ಲಕ್ಕಿ ನಂಬರ್ 5. ಸರಿ ಸರಿ. ಏನ್ ಪ್ರಶ್ನೆ ತಮ್ದು? ಮೇಡಮ್ ಅವರೇ, ನಾನು ಏನೇ ಮಾಡಿದ್ರು ವ್ಯವಹಾರ ಮಾಡೋದು, ಮಗಳಿಗೆ ಮದುವೆ ಮಾಡ್ಬೇಕಂತ ಓಡಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸೆಟ್ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಸರಿ ಸರಿ, ಶಾಸ್ತ್ರಿಗಳು ಉತ್ತರ ಕೊಡ್ತಾರೆ. ನಮಸ್ಕಾರ. ನಮಸ್ತೆ ಗುರುಗಳ. ನಮಸ್ಕಾರ. ನೀವು ಪಾಪ ತುಂಬ ನೊಂದ್ಕೊಂಡು ಕರೆ ಮಾಡಿದ್ದೀರಾ. ಹೌದು ಗುರುಗಳ. ನಿಮ್ಮ ಮಗಳ ವಿಚಾರವಾಗಿ ಅಲ್ವಾ? ಹೌದು ಮೇಡಮ್. ಏನು ಅವ್ರದ್ದು ಡೇಟ್ ಆಫ್ ಬರ್ತ್ ತಮಗೆ ಗೊತ್ತಿದೆಯಾ? ಅದು ನನಗೂ ಐಡಿಯಾ ಗೊತ್ತಿಲ್ಲ. ಗೊತ್ತಿಲ್ಲ. ಏನು ರಾಶಿ ಅಂತಲೂ ಗೊತ್ತಿಲ್ಲ ನಿಮಗೆ? ಇಲ್ಲ ನೋಡಿಪ್ಪ, ಈಗ ಇಂಥ ಸಂದರ್ಭದಲ್ಲಿ ನಮಗೆ ಯಾವುದೂ ಗೊತ್ತಿಲ್ಲ, ಏನೂ ಇದ್ರ ಬಗ್ಗೆ ಅರಿವಿಲ್ಲ ಅಂದಾಗ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಯಾರು ಅಂದರೆ ಆ ಪರಮೇಶ್ವರ. ಎಲ್ಲರಿಗೆ ಅಧಿಪತಿಯಾಗಿರ್ತಕ್ಕಂಥವನು ಪರಮೇಶ್ವರ. ಹೀಗಾಗಿ ನಿಮಗೂ ಇದೇ ಉತ್ತರವನ್ನು ಕೊಡ್ತಾ ಇದ್ದೀನಿ. ಯಾವುದಾದ್ರು ಈಶ್ವರ ಸನ್ನಿಧಾನದಲ್ಲಿ ತಾವು ಹೋಗಿ ಮಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಸ್ವಯಂವರ ಪಾರ್ವತಿ ಆ ಪ್ರಾರ್ಥನೆ. ಇನ್ನೂ ಒಂದು ಬಹಳ ಪ್ರಧಾನವಾದ್ದು, ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ, ಉಮಾಮಹೇಶ್ವರ ಸನ್ನಿಧಾನ ಇದೆ, ತಾವು ಹತ್ತಿರದಲ್ಲಿ ಎಲ್ಲರೂ ಗಮನಿಸಿ ಅದನ್ನು. ಅಲ್ಲಿ ಈ ನಿಮ್ಮ ಮಗಳಿಗೆ ಒಂದು ವ್ರತ ಇದೆ, ಕಾತ್ಯಾಯಿನಿ ವ್ರತ ಅಂತ. ಇದು ತುಂಬ ತುಂಬ ಫಲಕಾರಿಯಾಗಿರ್ತಕ್ಕಂಥದ್ದು. ನಿಮ್ಮ ಮಗಳ ಕೈಲಿ ಆ ವ್ರತವನ್ನು ಮಾಡಿಸಿ. ತುಂಬ ಸರಳವಾದದ್ದು. ಇದಕ್ಕೇನು ನೀವು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಹೆಚ್ಚು ಶ್ರಮವೂ ತಗೋಬೇಕಾಗಿಲ್ಲ. ನೀವು ಹೋಗಿ ಒಂದು ಸಲ ಅವ್ರ ಹತ್ರ ಕೇಳ್ಕೊಂಡು ಹೇಗೆ ಈ ವ್ರತ ಮಾಡೋದು ಅಂತ ಕೇಳಿಕೊಂಡು, ಅಥವಾ ಅವ್ರದ್ದೇ ಮಾರ್ಗದರ್ಶನ ತೊಗೊಂಡು ನೀವು ಕಾತ್ಯಾಯಿನಿ ವ್ರತ ಅಂತ ಅದನ್ನು ಮಾಡಿಸಿ. ಖಂಡಿತ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕರೆ ರಾಣೆಬೆನ್ನೂರಿನಿಂದ ಹರ್ಷ ಅವ್ರು ಮಾಡಿದ್ದಾರೆ. ನಮಸ್ಕಾರ ಹರ್ಷ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮೇಡಮ್, ನನ್ನ ಬಗ್ಗೆ ಮಾತಾಡ್ಬೇಕೈತೆ. ಸರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 15/6/1991. 15/6/1991. ಸಮಯ ಸರ್? ಸಮಯ ಎಷ್ಟು? 11 ಗಂಟೆ ರೀ ಮೇಡಮ್. ಬೆಳಿಗ್ಗೆನಾ ರಾತ್ರಿನಾ? ಬೆಳಗ್ಗೆ ರೀ. ಬೆಳಿಗ್ಗೆ 11 ಗಂಟೆ. ಸರಿ, ತಮ್ಮ ಪ್ರಶ್ನೆ? ಪ್ರಶ್ನೆ ಏನಿಲ್ರಿ, ನಂದು ಈಗ ರಾಶಿ ಒಳಗೆ ಈಗ ಹೆಂಗೆ ಐತ್ರಿ, ನನ್ನ ಮುಂದಿನ ವ್ಯವಹಾರದ ಬಗ್ಗೆ ಕೇಳ್ಬೇಕಾಯ್ತು. ಸರಿ, ಶಾಸ್ತ್ರಿ. ನಮಸ್ಕಾರ ಹರ್ಷ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿಮ್ಮ ಹೆಸರೆಲ್ಲ ಇದೆಯಲ್ರಿ ಹರ್ಷ ಅಂತ, ಹೀಗಾಗಿ ನೀವು ದುಃಖ ಪಡಬೇಕಾದ್ದಿಲ್ಲ ಅಂತ. ಹೀಗಾಗಿ ಯೋಚನೆ ಮಾಡೋದು ಬೇಡ. ನಿಮಗೆ ಒಳ್ಳೆಯ ಯೋಗ ಇದೆ, ಗಜಕೇಸರಿ ಯೋಗ. ನಿಮ್ಮ ಜಾತಕ ಗಮನಿಸ್ಕೊಂಡ್ರೆ ಚಂದ್ರ ಗುರು ಒಟ್ಟಾಗಿದ್ದಾರೆ. ಹೀಗಾಗಿ ನೀವು ಹೆಚ್ಚು ಆತಂಕ ಮಾಡ್ಕೋಬೇಡಿ. ಶನೈಶ್ಚರ ಕೂಡ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ.
ಅವನದೇ ಮನೆಯಲ್ಲಿರ್ತಕ್ಕಂಥ ಮಕರ ರಾಶಿಯಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಹೀಗಾಗಿ ಸ್ವಕ್ಷೇತ್ರದ ಶನೈಶ್ಚರ ಬಾಧೆ ಮಾಡಲ್ಲ, ಯೋಗವನ್ನು ಕೊಡ್ತಾನೆ. ಶನೈಶ್ಚರ ಬರೀ ಕೆಟ್ಟದ್ದನ್ನೇ ಅಲ್ಲ, ಆತ ಮಹಾಯೋಗಕಾರಕನೂ ಹೌದು. ಆತ ಮನಸ್ಸು ಮಾಡಿದ್ರೆ ಒಳ್ಳೆಯ ಅಧಿಕಾರವನ್ನು ತಂದು ಕೊಟ್ಬಿಡ್ತಾನೆ. ಹೀಗಾಗಿ ನೀವು ಅದು ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕಷ್ಟೇ. ನಾವು ಮಾಡದೆ ಸುಮ್ಮನೆ ಕೈ ಕೊಟ್ಕೊಂಡು ನಾನು ಶನೈಶ್ಚರನ ಅನುಗ್ರಹ ಇದೆ ಬಿಡು ಅಂತ ಹೇಳಿ ಮನೆಯಲ್ಲಿ ಕೂತರೆ ಖಂಡಿತ ಆಗಲ್ಲ. ಹೀಗಾಗಿ ನೀವು ಮಾಡೋ ಕೆಲಸ, ಆ ಕೆಲಸದಿಂದ ನೋಡಿಪ್ಪ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನೀವು ಸ್ವಲ್ಪ ಶ್ರಮ ತೊಗೊಂಡು ಯಾವುದಾದ್ರು ಒಳ್ಳೆ ಕೆಲಸ ನೀವೇನು ಮಾಡ್ತಾಯಿದ್ರೆ ಅದನ್ನು ಮುಂದುವರಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಸಾಕು, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸರ್, ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಸುಕನ್ಯಾ ಅವರು ಮಾಡಿದ್ದಾರೆ. ನಮಸ್ಕಾರ ಸುಕನ್ಯಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ತಮ್ಮ ಬಗ್ಗೆ. ಸರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 25/8/1990 ಮೇಡಮ್. 25/8/1990. 1990. ಸಮಯ ಹೇಳಿ. ಸಮಯ ಮಧ್ಯಾಹ್ನ 1:30 ಮೇಡಮ್. 1:30. ಹೌದು. ಏನು ಕೇಳಬೇಕಾಗಿತ್ತು ಮೇಡಮ್? ಕೆಲಸ ಮಾಡ್ತಾ ಇದೀವಿ, ಹಣಕಾಸು ತುಂಬಾ ಖರ್ಚಾಗ್ತಾ ಇದೆ, ಏನಾಗ್ತಿದೆ, ಆರೋಗ್ಯ ಚೆನ್ನಾಗಿಲ್ಲ. ಸರಿ ಸರಿ ಶಾಸ್ತ್ರಿಗಳೇ, ಆರ್ಥಿಕ ಸಮಸ್ಯೆ ಜೊತೆಗೆ ಆರೋಗ್ಯ ಸಮಸ್ಯೆ. ಸುಕನ್ಯಾ ಅವರೇ ನಮಸ್ಕಾರ. ಹೌದು. ನಮಸ್ಕಾರ. ನಮಸ್ಕಾರ. ನೋಡಿ, 2025 ಅಂದರೆ ಈಗ ಬರ್ತಕ್ಕಂಥ ಏನು ವರ್ಷ ಇದೆ 25 ಮೇವರೆಗೆ ನಿಮಗೆ ಸ್ವಲ್ಪ ಈ ರೀತಿಯ ಒಂದು ಬಾಧೆಗಳಿದ್ದಾವೆ. ಗುರು ರಾಹು ನಡೀತಾ ಇದೆ. ಈ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಯಾವುದು ಕೆಲಸ ಕಾರ್ಯಗಳು ಹಿನ್ನಡೆ ಆಗ್ತಕ್ಕಂಥದ್ದು, ಈ ರೀತಿಯ ಸ್ವಲ್ಪ ತೊಡಕಿನ ಕಾಲ ಇದೆ. ಇದು ಮೇ ನಂತರದಲ್ಲಿ ನಿಮಗೆ ಶನೈಶ್ಚರ ಪ್ರಾರಂಭ ಆಗುತ್ತೆ. ಆತ ಧನಸ್ಥಾನದಲ್ಲಿದ್ದಾನೆ, ತುಂಬ ಒಳ್ಳೆಯದು. ಶನೈಶ್ಚರ ಮಿತ್ರಕ್ಷೇತ್ರದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡ್ತಾನೆ. ಮಿತ್ರರ ಸಹಕಾರದಿಂದಾಗಿ ನಿಮಗೊಂದು ಒಳ್ಳೆಯ ದಾರಿ ಸಿಗುತ್ತೆ. ಹೀಗಾಗಿ ನೀವು ಮೇವರೆಗೆ ಸ್ವಲ್ಪ ತೊಡಕಿರುವ ಕಾರಣದಿಂದಾಗಿ ನೀವು ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ನೀವು ಹೋಗಿ ಒಂದು ನಮಸ್ಕಾರ ಹಾಕಲು ಸಾಗುತ್ತೆ. ಪ್ರತಿ ಮಂಗಳವಾರ ಶ್ರದ್ಧೆಯಿಂದ ಮೇವರೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಒಂದು 6 ಬಾಳೆಹಣ್ಣು ತೊಗೊಂಡು ಹೋಗ್ಕೊಡಿ. ನಿಮಗೆ ಹೆಚ್ಚು ಹೊರೆ ಅಲ್ಲ ಅಂದ್ಕೋತೀನಿ ಬಾಳೆಹಣ್ಣು. 6 ಬಾಳೆಹಣ್ಣು ತೊಗೊಂಡು ಹೋಗಿ ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಹಾಕ್ಕೊಂಬನ್ನಿ. ಮೇ ನಂತರದಲ್ಲಿ ನಿಮ್ಮ ಬದುಕು ಬದಲಾಗುತ್ತೆ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಕರೆ ಬಂದಿದೆ. ಹಲೋ ಮೇಡಮ್ ನಮಸ್ತೆ. ರಾಘವೇಂದ್ರ. ಸರಿ ಸರ್, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ. ತಮ್ಮ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ ಸರ್. 11/8/1976. 11/8/1976. ಸಮಯ ಸರ್? ಬೆಳಗ್ಗೆ 5:05 ಬುಧವಾರ. 5:05 ಬೆಳಿಗ್ಗೆ. ಸರಿ, ತಮ್ಮ ಪ್ರಶ್ನೆ ಸರ್. ಪ್ರಶ್ನೆ ಮೇಡಮ್, ನಾನು ಈಗೊಂದು 5-6 ವರ್ಷದಿಂದ ತುಂಬಾ ಕಳ್ಕೊಂಡ್ಬಿಟ್ಟಿದೀನಿ. ಎಲ್ಲದ್ರಲ್ಲೂ ಲಾಸು ತುಂಬಾ ಸಾಲ ಆಗಿ ಬಡ್ಡಿ ಕಟ್ಟಿ ಎಲ್ಲ ಪ್ರಾಬ್ಲಮ್ ಆಗಿ ರೈಟ್ ಇತ್ತು, ಅದನ್ನು ಕಳ್ಕೊಂಡ್ಬಿಟ್ಟೆ. ಎಲ್ಲದೂ ಕಳ್ಕೊಂಡ್ಬಿಟ್ಟು ಇವತ್ತು ನನಗೆ ಮುಂದಕ್ಕೆ ಯಾವ ತರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಸರಿ ಸರಿ. ಕುಂಭರಾಶಿ, ಹುಟ್ಟ ಹೆಸರು ಸಂಜಯ್ ಕುಮಾರ್ ಅಂತ. ಆಯ್ತು. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿಮ್ಮ ಜಾತಕ ಗಮನಿಸಿದ್ರೆ ನಿಮ್ಮದು ಕುಂಭರಾಶಿ, ನಿಮ್ಮ ರಾಶ್ಯಾಧಿಪತಿ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಚಂದ್ರನ ಮನೆಯಲ್ಲಿ, ಅದು 6ಠ ಸ್ಥಾನದಲ್ಲಿ ಮತ್ತು ಲಗ್ನದಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಇದು ತುಂಬ ಆಲೋಚನೆಗೆ ಈಡು ಮಾಡುತ್ತೆ. ತುಂಬ ಧನಾಧಿಪತಿ ಜೊತೆಗಿರುವ ಕಾರಣದಿಂದಾಗಿ ಹಣವನ್ನು ನಿಮ್ಮ ಕೈಯಾರೆಯೇ ನನ್ನ ಬುದ್ಧಿ ಕೊಟ್ಟೆ ಅನ್ನೋ ರೀತಿಯಲ್ಲಾಗುತ್ತೆ. ಆ ರೀತಿಯ ಒಂದು ಸಂದರ್ಭವನ್ನು ಶನೈಶ್ಚರ ಏರ್ಪಾಡು ಮಾಡಿದ. ನಿಮಗೆ 7.5 ಪ್ರಭಾವ ನೋಡಿ. 7.5 ಯಾರಿಗೆ ತೊಂದರೆ ಅಂದರೆ, ಜಾತಕದಲ್ಲಿ ಶನೈಶ್ಚರ ಯಾರಿಗೆ ಬಲಹೀನಾಗಿರ್ತಾನೋ ಅಂಥವರಿಗೆ ತುಂಬ ಕಾಡಿಬಿಡ್ತಾನೆ. ನೋವು, ದುಃಖ, ಸಂಕಟ, ವ್ಯಥೆ ಈ ರೀತಿಯಲ್ಲಿ ತುಂಬ ತೊಂದರೆ ಮಾಡ್ತಾನೆ. ನೋಡಿ, ನಿಮಗೆ 2026 ಬರಬೇಕು. 2026 ನಂತರದಲ್ಲಿ ಅನುಕೂಲ ಆಗುತ್ತೆ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ಸಮಾಧಾನವಾಗಿರಿ. ಕಷ್ಟ ಬಂದಿದೆಯಲ್ಲ, ಈ ಕಷ್ಟ ಬಂದಿದೆ ಅಂಥೇಳಿ ನಾವು ಇನ್ನೇನೋ ಅನಾಹುತ ಮತ್ತೊಂದು ಅಲ್ಲ. ಈ ಸಂದರ್ಭದಲ್ಲಿ ಹೆಚ್ಚು ಸಂಯಮ ತಗೋಬೇಕು, ತಾಳ್ಮೆ ತಗೋಬೇಕು, ತಾಳ್ಮೆಯಿಂದ ಬದುಕನ್ನು ದಾಟಬೇಕು. ಹೀಗಾಗಿ ನೀವು ಈಗ ಇರತಕ್ಕಂಥದ್ದು ನಿಮಗೆ ಒಂದು ದೈವ. ಹೀಗಾಗಿ ದೇವತಾ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನು, ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ರುದ್ರಾಭಿಷೇಕ ಮಾಡಿಸಿ ಕೇಳಿಸ್ಕೊಳ್ಳಿ. ಆ ಮಂತ್ರಗಳನ್ನು ಕೇಳಿಸ್ಕೊಳ್ಳಿ. ಪ್ರತಿ ಶನಿವಾರ ಅಲ್ಲಿ ಹೋಗಿ ಕೂತು ಅಭಿಷೇಕ ಮಾಡಿಸೋ ಸಂದರ್ಭದಲ್ಲಿ ನೀವು ಚೀಟಿ ಬರ್ಸಿ ಬಂದೆ ಆಯಿತು ಮಾಡಿಸಿ ಅಲ್ಲ, ನೀವು ಅಲ್ಲಿ ಹೋಗಿ ಇದ್ದು ಆ ಮಂತ್ರಗಳನ್ನು ಕೇಳಿಸ್ಕೊಳ್ಳಿ. ಪ್ರತಿ ಶನಿವಾರ ಹೀಗೆ 23 ಶನಿವಾರ ಮಾಡಬೇಕು. ನೀವು ಸ್ವಲ್ಪ ಕಷ್ಟವಾಗಿದೆ, ಆ ಕಾರಣದಿಂದ ನೀವು ನೋಡಿ, ಆ ಪರಮೇಶ್ವರನ ಅನುಗ್ರಹದಿಂದ ಹಂತವಾಗಿ ನೀವು ಈ ಕಷ್ಟವನ್ನು ದಾಟ್ತೀರ. ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗಲಿ.
ಸರಿ, ಈಗ ಮುಂದಿನ ಕರೆ ಚಾಮರಾಜನಗರದಿಂದ ಸ್ವಾಮಿ ಅವರು ಮಾಡಿದ್ದಾರೆ. ನಮಸ್ಕಾರ ಸ್ವಾಮಿ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ಸರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 20-5-1970. 70 ಅಲ್ವಾ? ಹೌದು ಮೇಡಮ್. ಸಮಯ ಸರ್? ಮಧ್ಯರಾತ್ರಿ 12:35 ಮೇಡಮ್. 12:35. ಗುರುವಾರ. ಸರಿ, ಸಮಯ ಮಧ್ಯರಾತ್ರಿನಾ? ಸರಿ ಸರಿ, ಹೌದು ಮೇಡಮ್. ಓಕೆ, ಏನು ಕೇಳಬೇಕಾಗಿತ್ತು? ನನ್ನ ಆರೋಗ್ಯದ ಬಗ್ಗೆ ನಾನು ಮುಂದಿನ ಇದ್ರ ಬಗ್ಗೆ ಕೇಳ್ಬೇಕು. ಆಯ್ತು. ನಮಸ್ಕಾರ. ನಮಸ್ತೆ ನಮಸ್ಕಾರ. ನಮಸ್ಕಾರ. ಆರೋಗ್ಯದ ವಿಚಾರ ತಮ್ಮ ಪ್ರಶ್ನೆ ಅಲ್ವಾ? ಆರೋಗ್ಯ ಮತ್ತು ವ್ಯವಹಾರ ಸ್ವಲ್ಪ ತುಂಡಾಗ್ತದೆ ಸರ್. ನೋಡಿ ಈಗ ಗಮನಿಸೋಣ. ನೋಡಿ ಈಗ ತಮಗೆ ಜಾತಕದಲ್ಲಿ ನಡೀತಾ ಇರತಕ್ಕಂತಹ ಕಾಲ, ಅದರಿಂದಲೇ ನಮಗೆ ತೊಡಕು, ಕಷ್ಟ, ಸಂಕಟ ಏನೋ ಉಂಟಾಗತಕ್ಕಂಥದ್ದು. ಹೀಗಾಗಿ ನಿಮಗೆ ಶುಕ್ರ ದಶೆಯಲ್ಲಿ ಈಗ ರಾಹು ಭುಕ್ತಿ ನಡೀತಾ ಇದೆ. 2026 ಜನವರಿವರೆಗೆ ಇದೆ ಇದು. ಆಮೇಲೆ ನಿಮಗೆ ಗುರು ಪ್ರಾರಂಭ ಆಗುತ್ತೆ. ಹೀಗಾಗಿ ಮುಂದಿನ ಅಂದರೆ 2026, ಈಗ 25 ಪ್ರಾರಂಭ ಆಗ್ತಿದೆ. ಮುಂದೆ ಇನ್ನೊಂದು ವರ್ಷ, 1 ವರ್ಷ 1 ತಿಂಗಳು ಅಂತ ಇಟ್ಕೊಳ್ಳಿ, 2 ತಿಂಗಳು. ಅಲ್ಲಿಂದ ಮುಂದೆ ನಿಮಗೆ ಖಂಡಿತ ಅನುಕೂಲ ಆಗ್ತಾ ಹೋಗುತ್ತೆ. ಹೀಗಾಗಿ ಅಲ್ಲಿಯವರಿಗೆ ಸ್ವಲ್ಪ ಸಮಾಧಾನ ಬೇಕು. ನೀವು ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕ ಮಾಡಿಸಿ. ಪ್ರತಿ ಮಂಗಳವಾರ ಇನ್ನೊಂದು ವರ್ಷ ಕಾಲ ಇದನ್ನು ಮಾಡಿಸಿ. ಬಹುಶಃ ನಂಗೆ ಅನಿಸುತ್ತೆ ಒಂದು 4 ವಾರ ಆದಮೇಲೆ ನಿಮ್ಮ ಬದುಕಿಗೆ ಒಂದು ಒಳ್ಳೆಯ ದಾರಿ ಸಿಗುತ್ತೆ. ಒಳ್ಳೆಯ ಫಲ ಏನು ನಿರೀಕ್ಷೆ ಮಾಡ್ತಾಯಿದ್ರೋ ಆ ಫಲ ನಿಮಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ಶ್ರದ್ಧೆಯಿಂದ 1 ವರ್ಷ ಕಾಲ ಇದನ್ನು ಮಾಡಿ, ಖಂಡಿತ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಸರಿ, ಈಗ ಶನಿ ಯಾವ ರಾಶಿ ಮೇಲೆ ಪ್ರಭಾವ ಬೀರ್ತಾನೆ? ಯಾಕಂತಂದರೆ 2025ಕ್ಕೆ ಆತನ ಪಥಸಂಚಲನ ಆಗ್ತಾ ಇದೆ. ಸೊ ಈಗ ಆತ ಯಾವ ಸ್ಥಾನದಲ್ಲಿ ಇದ್ದು ಯಾರನ್ನ ನೋಡ್ತಾನೋ, ಯಾರ ಮೇಲೆ ದೃಷ್ಟಿ ಬೀರ್ತಾನೋ ಅದಕ್ಕೂ ಕೂಡ ಬೆಲೆ ಇದೆ ಅಂತ ಹೇಳ್ತಾರಲ್ವಾ? ಸೊ ಅದು ಕೂಡ ಪ್ರಭಾವ, ಅವನ ದೃಷ್ಟಿಗೂ ಬೆಲೆ ಇದೆ ಅಂತ. ಓಕೆ ಓಕೆ ಓಕೆ. ಈಗ ಶನೈಶ್ಚರ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಅದೂ ಸ್ಪೆಷಲ್ ಶನೈಶ್ಚರನಿಗೆ. ಅವನ ನೋಟವೂ ಸ್ಪೆಷಲ್ ಆಗಿದೆ. 13 ತ್ರಿಕೋಣ ಚತುರಶ್ರ ಸಪ್ತಮ ಅವಲೋಕಯಂತಿ ಚರಣಾಭಿವೃದ್ಧಿತಃ ಅಂತ ಶಾಸ್ತ್ರದ ಮಾತು. ಒಂದೊಂದು ಗ್ರಹಕ್ಕೂ ಒಂದೊಂದು ನೋಟ ಇದೆ. ಬೇರೆಲ್ಲ ಗ್ರಹಗಳು ಸಾಮಾನ್ಯವಾಗಿ ಸಪ್ತಮ ಸ್ಥಾನವನ್ನು ನೋಡ್ತವೆ, 7ನೇ ಮನೆಯನ್ನು ದೃಷ್ಟಿ ಹಾಕ್ತವೆ. ಅಂದರೆ ತಾನಿರ್ತಕ್ಕಂಥ ಉದಾಹರಣೆಗೆ ಕುಂಭರಾಶಿಯಲ್ಲಿ ಶನೈಶ್ಚರ ಇದ್ದಾನೆ, ನಿಮ್ಮೆಲ್ಲರ ಗೊತ್ತಿದೆ ಅಲ್ವಾ? ಶನೈಶ್ಚರ ಸಾಮಾನ್ಯವಾಗಿ 7ನೇ ಮನೆಯನ್ನು, ಹಾಗೆ ಬೇರೆಲ್ಲ ಗ್ರಹಗಳು 7ನೇ ಮನೆಯನ್ನು ನೋಡ್ತಾರೆ, ಅಂದರೆ ಸಪ್ತಮ ಸ್ಥಾನ ನೋಡ್ತಾರೆ ಅಂತ. ಶನೈಶ್ಚರನಿಗೆ ಹೇಗಪ್ಪ ಅಂದರೆ 13 3 ಮತ್ತು 10ನೇ ಮನೆಯನ್ನು ಸ್ಪೆಷಲಾಗಿ ನೋಡ್ತಾನೆ ಅವನು. ಉದಾಹರಣೆಗೆ ಈಗ ಕುಂಭರಾಶಿಯಲ್ಲಿ ಶನೈಶ್ಚರ ಇದ್ದಾನೆ ಅಂದರೆ ಆತ ಮೇಷರಾಶಿಯನ್ನು ನೋಡ್ತಾನೆ, 10ನೇ ಮನೆಯಾಗಿರತಕ್ಕಂಥ ವೃಶ್ಚಿಕ ರಾಶಿಯನ್ನು ನೋಡ್ತಾನೆ. ಮತ್ತು ಸಪ್ತಮ ಯಥಾ ಪ್ರಕಾರ ಇದ್ದೇ ಇದೆ. ಹೀಗೆ ಅವನು ಮೀನಕ ರಾಶಿಗೆ ಹೋದಾಗ ಆತ ಮತ್ತು ವೃಷಭವನ್ನು ನೋಡ್ತಾನೆ, ಸಪ್ತಮವಾಗಿರತಕ್ಕಂತಹ ಕನ್ಯಾ ರಾಶಿಯನ್ನು ನೋಡ್ತಾನೆ, ಮತ್ತು ದಶಮ ಸ್ಥಾನವಾಗಿರತಕ್ಕಂಥ ಧನು ರಾಶಿಯನ್ನು ವೀಕ್ಷಿಸ್ತಾನೆ. ಹೀಗಾದಾಗ ಶನಿಶ್ಚನ ದೃಷ್ಟಿಯಿಂದಲೂ ಶಾಖ ಉತ್ಪನ್ನ ಆಗುತ್ತೆ. ವೃಷಭ ರಾಶಿಯವರಿಗೆ ಕಂಟಕ ಶುರುವಾಗುತ್ತೆ, ಸಪ್ತಮವಾಗಿರ್ತಕ್ಕಂತಹ ಕನ್ಯಾ ರಾಶಿಯವರಿಗೆ ಕಂಟಕ ಶುರುವಾಗುತ್ತೆ, ದಶಮ ಸ್ಥಾನಕ್ಕೆ ಬೀಳ್ತಾ ಇರತಕ್ಕಂತಹ ಧನು ರಾಶಿಯವರಿಗೆ ಸೃಷ್ಟಿಯಾಗುತ್ತೆ ಸಮಸ್ಯೆಗಳು. ಅಂದರೆ ಎಲ್ಲರಿಗೂ ಸಮಸ್ಯೆ ಆಗಿಬಿಡುತ್ತಾ ಅಂತಲ್ಲ, ಶನೈಶ್ಚರ್ಯ ಇರತಕ್ಕಂತಹ ಸ್ಥಾನದ ಮೇಲೆ, ಅವನ ಬಲದ ಮೇಲೆ ಇವುಗಳನ್ನು ನಾವು ಅನ್ವಯ ಮಾಡ್ಕೋಬೇಕು. ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಶನೈಶ್ಚರನ ಬಲ, ಗೋಚಾರದಲ್ಲಿ ಶನೈಶ್ಚರನ ಸ್ಥಿತಿ ಗತಿ, ಇವುಗಳನ್ನೆಲ್ಲ ನೋಡಿಕೊಂಡು ಒಂದು ಶೋಧನೆ ಮಾಡಿ, ಒಂದು ನೋಡಿಪ್ಪ ಇದು ತಕ್ಕಡಿದ್ದ ಹಾಗೆ ಯಾವ ಫಲ ಹೆಚ್ಚು, ಅಂದರೆ ಯಾವ ಭಾಗದಲ್ಲಿ ಹೆಚ್ಚಾಗಿದೆ, ಒಳ್ಳೆಯದು ಜಾಸ್ತಿ ಭಾರವಾಗಿದೆಯಾ ಅಥವಾ ಕೆಟ್ಟದ್ದೇ ಜಾಸ್ತಿ ಇದೆಯಾ ನೋಡ್ಕೋಬೇಕು. ಗ್ರಹಗಳ ಫಲಾಫಲ ಅನ್ನೋದು ಹೀಗೆ, ಫಲ ಅಫಲ, ಅಶುಭ ಶುಭಾಶುಭ ಎರಡನ್ನ ತಕ್ಕಡಿಯಲ್ಲಿಟ್ಟು ತೂಕೊಂಡು ಯಾವುದು ಭಾರ ಇದೆ ಅದನ್ನು ಹೇಳಬೇಕು ಫಲ. ಹಾಗೆ ಆ ರೀತಿಯಲ್ಲ ದೃಷ್ಟಿಗೂ ಬೆಲೆ ಇದೆ. ಸರಿ ಶಾಸ್ತ್ರಿ, ಈಗ ತಾವು ಆರಂಭದಲ್ಲೇ ಹೇಳಿದ್ರಿ, ಸೊ ಬಹಳಷ್ಟು ಬಗೆಯಲ್ಲಿ ಆತ ತೊಂದರೆ ಕೊಡ್ತಾನೆ ಶನಿ. ಆಯುಷ್ಯದ ಬಗ್ಗೆ ತೊಂದರೆ ಇರ್ಬೋದು ಅಥವಾ ಆರೋಗ್ಯದ ಬಗ್ಗೆ ತೊಂದರೆ ಉಂಟು ಮಾಡ್ಬೋದು. ಇದನ್ನು ಹೊರತುಪಡಿಸಿ ಇನ್ಯಾವ ಬಗೆಯ ತೊಂದರೆಗಳನ್ನು ಉಂಟು ಮಾಡ್ತಾನೆ? ಹಲವು ರೀತಿಯಲ್ಲಿ ಒಂದು ಪಟ್ಟಿನೇ ಕೊಡ್ತಾರೆ ಶಾಸ್ತ್ರಕಾರರು. ನೋಡಿಪ್ಪ, ನೀವು ಯಾರನ್ನೋ ನಚ್ಕೊಂಡಿರ್ತೀರ, ಆಳು ಕಾಳು ಅಂತ, ಅವರು ಕೈ ಕೊಟ್ಬಿಡೋ ಸಾಧ್ಯತೆ ಇರುತ್ತೆ. ತುಂಬ ನಂಬಿಕಸ್ಥರು ಕೈ ಕೊಟ್ಬಿಡೋ ಸಾಧ್ಯತೆ ಇರುತ್ತೆ. ಮತ್ತು ನೀವು ಅತಿಯಾದ ಆಲಸ್ಯಕ್ಕೊಳಗಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಶನಿಶ್ಚರನ ಯಾವ್ಯಾವ ತೊಂದರೆಗಳು ಅಂದರೆ ಆಲಸ್ಯಕ್ಕೆ ನಾವು ಮಾಡೋಣ ಬಿಡು, ಮುಂದೆ ಇದಿದೆಯಲ್ಲ, ಈ ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಹು ಅಂತ ಸುಭಾಷಿತ.
ದೊಡ್ಡ ಶತ್ರು ಯಾವುದಂದ್ರೆ ಆಲಸ್ಯ. ಅಂಥ ಆಲಸ್ಯ ಮೈ ಸುತ್ಕೊಂಡ್ಬಿಟ್ರೆ ನಾವು ಏಳಿಗೆ ಆಗ್ತೀವ. ಅದಕ್ಕೆ ಕಾರಣ ಶನೈಶ್ಚರ ಅಂಥದ್ದನ್ನು ತಂದು ಕೊಡ್ತಾನೆ. ಮತ್ತು ಅಪವಾದಗಳನ್ನು ಸುಮ್ಮನೆ ವೃಥಾ ಅಪವಾದ ಅಂತೀವಲ್ಲ, ನಮಗೆ ತಪ್ಪೇ ಇರಲ್ಲ, ಆ ರೀತಿಯಲ್ಲಿ ನಮ್ಮ ಮೇಲೆ ಆರೋಪ ಬಂದುಬಿಡುತ್ತೆ. ನಾವೇ ತಪ್ಪಿತಸ್ಥರಾಗಿ ಇನ್ನೇನೋ ಕಂಬಿ ಎಣಿಸ್ಬೇಕಾಗುತ್ತೆ, ಇನ್ಯಾವುದೋ ಕೈ ಕಟ್ಕೊಂಡು ನಿಂತ್ಕೋಬೇಕಾಗುತ್ತೆ. ಅಪವಾದಗಳು, ನಿಂದೆ, ಜನ ಬೈಕೊಳ್ತಾ ಇರ್ತಾರೆ. ಏನೋ ವ್ಯಕ್ತಿಗಳಿಗೆ ಬೈಕೊಳ್ಳೋದು ಬಹಳ ಅದು ರುಚಿಯಾಗಿರುತ್ತೆ. ಆ ಬೈಗಳು ಅನ್ನೋದು ನಾಲಿಗೆಗಳಿಗೆ, ಕಿವಿಗಳಿಗೆ ಕೇಳಲಿಕ್ಕೆ ಆ ರೀತಿಯ ಒಂದು ಅವಾಚ್ಯ ಶಬ್ದಗಳನ್ನ ಬಯಸ್ಕೊಳ್ತಕ್ಕಂಥದ್ದು ಆಗಬಹುದು, ಅಥವಾ ಕಾದುಗಳಿಗೆ ಏನೋ ತೊಂದರೆ ಬರತಕ್ಕಂಥದ್ದು, ಬಿದ್ದು ಬಿಡ್ತಕ್ಕಂಥದ್ದು ಆಗಬಹುದು, ಕಾರಾಗೃಹ ಬಂಧನ ಆಗಬಹುದು, ಕೃಷಿಕರಿಗೆ ತೊಂದರೆ ಉಂಟಾಗ್ತಕ್ಕಂಥ, ಕೃಷಿಕರಿಗೂ ಹೇಳಿದೆ ಶನೈಶ್ಚರನ ತೊಂದರೆ ಕೊಟ್ಟರೆ ಒಂದು ವೇಳೆ ಅಂತ ಒಳ್ಳೆಯದೂ ಇದೆ, ಆಮೇಲೆ ಅದನ್ನು ಹೇಳೋಣ. ಸರಿ ಸರಿ. ಹೀಗೆ ಒಂದಲ್ಲ ಹಲವು ಬಗೆಗಳಲ್ಲಿ ನಿದ್ರೆ ಬರ್ತಕ್ಕಂಥದ್ದು, ಆಲಸ್ಯ ಹೆಚ್ಚಾಗಿ ಅತಿಯಾದ ನಿದ್ರೆ ಬರ್ತಕ್ಕಂಥದ್ದು ಆಗಿರಬಹುದು, ಅಪವಾದಗಳು, ನಿಂದನೆಗಳು, ಏನು ನಾವು ಅಧಃಪತನಕ್ಕೆ ಹೋಗೋದು ಅಂತೀವಲ್ಲ, ಎಷ್ಟು ಮೇಲಿದ್ದಾರೆ ಅವನು ಇದ್ದಕ್ಕಿದ್ದಾಗೆ ಕೆಳಗೆ ಬಿದ್ದ ಅಂತೀವಲ್ಲ, ಆ ಥರದ್ದಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ನಮಗೆ ಹಲವು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂಥ ಕಷ್ಟಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಹೇಳಿದ್ನಲ್ಲ, ಆಯುಷ್ಯಂ ಮರಣಂ ಭಯ ಬರತಕ್ಕಂಥದ್ದು, ಅಪವಾದಗಳಾಗ್ತಕ್ಕಂಥದ್ದು, ಈ ಥರದ್ದು ಅಂತೂ ಮನುಷ್ಯ ಯಾವುದನ್ನು ಎದುರಿಸ್ಲಿಕ್ಕೆ ಆಗಲ್ವೋ ಆ ಥರದ್ದೆಲ್ಲ ಶನೈಶ್ಚರನಿಂದ ಸಾಧ್ಯವಾಗುತ್ತೆ. ಪರಿಹಾರ ಇದೆ ಅಲ್ವಾ ಶಾಸ್ತ್ರಿಗಳಿದೆ? ಖಂಡಿತ ಪರಿಹಾರವೂ ಇದೆ. ಅದೇ ಬಹಳ ಮುಖ್ಯವಾದ ಪರಿಹಾರವನ್ನ ಮುಂದಿನ ಹಂತದಲ್ಲಿ ತಿಳ್ಕೊಳ್ಳೋಣ. ಈಗ ಕಾಲರ್ ಇದ್ದಾರೆ, ತಿಪಟೂರಿನಿಂದ ವಂದನಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವಂದನಾ ಅವರೇ. ನಮಸ್ತೆ ಮ್ಯಾಮ್, ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ಸರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 19/12/2002. 19/12/2002. ಬೆಳಗ್ಗೆ 6:30 ಮ್ಯಾಮ್. ಬೆಳಿಗ್ಗೆ 6:30. ಸರಿ, ತಮ್ಮ ಬಗ್ಗೆ ಏನು ಕೇಳಬೇಕಾಗಿತ್ತು? ಇದು ನಾನು ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಿದ್ದೀನಿ ಮ್ಯಾಮ್, ಅದು ಹೆಂಗೆ ಸಕ್ಸಸ್ ಆಗುತ್ತೆ ಅಂತ ಕೇಳಬೇಕು. ಮತ್ತೆ ಈಗೀಗ ಜಾಸ್ತಿ ಲೇಜಿನೆಸ್ ಆಗಿದೆ ಮ್ಯಾಮ್, ಅದ್ರ ಬಗ್ಗೆ ಕೇಳಬೇಕಿತ್ತು. ಸರಿ ಸರಿ, ಆಯಿತು, ಶಾಸ್ತ್ರಿಗಳು ಹೇಳ್ತಾರೆ. ನಮಸ್ಕಾರ ವಂದನಾ ಅವರೇ. ನಮಸ್ತೆ ಸರ್. ನಮಸ್ಕಾರ. ಲೇಜಿನೆಸ್ ಬಿಡಬೇಕು. ಏನು ಗೊತ್ತಾ, ವಿದ್ಯಾರ್ಥಿವಾ ತ್ಯಜೇತ್ ಸುಖಂ, ಸುಖಾರ್ಥಿವಾ ತ್ಯಜೇತ್ ವಿದ್ಯಾ ಅಂತ ಒಂದು ಒಳ್ಳೆ ಮಾತಿದೆ ಸುಭಾಷಿತ. ವಿದ್ಯಾರ್ಥಿಯಾದವನು ಸುಖವನ್ನು ಪಕ್ಕಕ್ಕೆ ಇಡಬೇಕು. ಸುಖ ಪಕ್ಕಕ್ಕೆ ಇಡೋದು ಅಂದರೆ ಅರ್ಥ ಏನಪ್ಪ ಅಂದರೆ ಮೊಬೈಲನ್ನು ಪಕ್ಕಕ್ಕೆ ಎಸೆಯೋದು ಅಂತ ಅರ್ಥ. ಈಗಿನ ಜನ್ರೇಷನ್ಗೆ ಮೊಬೈಲ್ ಅನ್ನೋದಿದೆಯಲ್ಲ, ಅದು ಹಾಳು ಮಾಡುವಷ್ಟು, ಅದು ದುರ್ಜನರ ಸಂಘ ಇದ್ದಾಗೆ ಮೊಬೈಲ್ ಸಂಘ ವಿದ್ಯಾರ್ಥಿಗಳಿಗೆ. ಅದು ಎಷ್ಟು ಬೇಕೋ ಅಷ್ಟು ಬಳಸಬೇಕು, ಆದರೆ ಅತಿಯಾದರೆ ಅದೇ ಎಲ್ಲವೂ ನಮ್ಮನ್ನು ನುಂಗಿ ಹಾಕಿಬಿಡುತ್ತೆ. ಹೀಗಾಗಿ ಅದನ್ನೆಲ್ಲ ಪಕ್ಕಕ್ಕಿಡಿ. ನಿಮ್ಮ ಜಾತಕದಲ್ಲಿ ನೋಡಿ, ನಿಮ್ಮದು ವೃಶ್ಚಿಕ ಲಗ್ನದಿಂದ ಭಾಗ್ಯಸ್ಥಾನದಲ್ಲಿ ಗುರು ಉಚ್ಚನಾಗಿರ್ತಕ್ಕ ತುಂಬ ಒಳ್ಳೆಯದಿದು. ನಿಮಗೆ ಯೋಗ್ಯತೆ ಇದೆ, ಒಳ್ಳೆಯ ಸ್ಥಾನ ತಲುಪುವ ಸಾಧ್ಯತೆ ಹೆಚ್ಚಾಗಿದೆ, ತುಂಬ ಚೆನ್ನಾಗಿದೆ. ಈಗ ಪ್ರಸ್ತುತ ನಿಮಗೆ ಚಂದ್ರ ನಡೀತಾ ಇದೆ, ಚಂದ್ರ ರಾಹುಯುಕ್ತನಾಗಿದ್ದಾನೆ. ಹೀಗಾಗಿ ಮನಸ್ಸು ಚಂಚಲವಾಗ್ತಕ್ಕಂಥದ್ದು, ಬೇಡದ ಕಡೆಗೆ ಆಕರ್ಷಣೆಗಳು ಬಂದುಬಿಡ್ತಕ್ಕಂಥದ್ದು, ಆಮೇಲೆ ಓದನ್ನು ಬಿಡುವಂತಕ್ಕಂಥದ್ದು, ಈ ಥರದ್ದೆಲ್ಲ ಶುರುವಾಗ್ಲಿಕ್ಕೆ ಕಾರಣ. ಹೀಗಾಗಿ ನೀವು ದುರ್ಗಾ ಸಪ್ತಶತಿಯಲ್ಲಿ ಒಂದು ಮಂತ್ರ ಇದೆ, ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ. ಬಹಳ ವಿಶಿಷ್ಟವಾದ ಮಂತ್ರ. ಇದನ್ನು ಪ್ರತಿ ದಿವಸ ನೀವು ಶ್ರದ್ಧೆಯಿಂದ 16 ಬಾರಿ ಹೇಳ್ಕೊಳ್ಳಿ. ನಿಮ್ಮ ವಿದ್ಯೆಗೆ ಒಳ್ಳೆಯದಾಗುತ್ತೆ. ಮುಂದೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಓದ್ತೀರಾ, ಒಳ್ಳೆಯ ಸ್ಥಾನಕ್ಕೆ ಬರ್ತೀರಾ. ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಸರಿ, ಈಗ ಶಾಸ್ತ್ರಿಗಳೇ, ಈಗಾಗಲೇ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಬದಲಾವಣೆ ಆಗೋದಕ್ಕೆ ಕಾಲ ಪಕ್ವ ಆಗಿದೆ. ಸೊ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಒಂದು, ಜೊತೆಗೆ ಈಗಾಗಲೇ 7.5 ಇರುವಂಥವ್ರು ಯಾವ ರೀತಿ ಪರಿಹಾರವನ್ನು ಮಾಡ್ಕೋಬೇಕು? ಇದು ಬಹಳ ಮುಖ್ಯ, ಎಚ್ಚರಿಕೆ ವಹಿಸಬೇಕಾಗಿರೋದು. ನಮಗೆ ಒಂದು ಸಂದರ್ಭ ಎದುರಾದ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಬಂದು ಹೇಳುತ್ತೆ ಇದಲ್ಲ ಅಂತ ಅನ್ನಿಸ್ತಾ ಇರುತ್ತೆ ನಮ್ಮ ಮನಸ್ಸಿಗೆ. ಆ ಸಂದರ್ಭದಲ್ಲಿ ನೀವು ನಿರ್ಣಯ ತೊಗೊಂಡ್ಬಿಡ್ಬೇಕು. ಆಯಿತು, ಇನ್ನು ನಾನು ಆ ಕಡೆಗೆ ಹೋಗೋದು ಬೇಡ, ಅಥವಾ ನಾನು ಈ ಕೆಲಸ ಮಾಡೋದ್ರಿಂದಾಗಿ ನನಗೆ ತೊಂದರೆ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಮಗೆ ಸಾಮಾನ್ಯವಾಗಿ. ಆಗಲೇ ನಾವು ಎಚ್ಚರ ತೊಗೊಂಡ್ಬಿಡೋದು ಬಹಳ ಒಳ್ಳೆಯದು. ಅದು ಎಚ್ಚರಿಕೆ. ಮತ್ತು ಜನರ ಸಂಪರ್ಕ, ಅಲ್ಲಿ ಶನೈಶ್ಚರನಿಂದಾಗಿ ಕೆಟ್ಟ ದುರ್ಜನರ ಸಂಘ ಬಹಳ ಬೇಗ ಆಗುತ್ತೆ. ಅವನ ಪ್ರಭಾವಕ್ಕೆ ತುತ್ತಾದ ನಮಗೆ ಗೊತ್ತಾಗೋದಿಲ್ಲ ಯಾವ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಬಿಟ್ಟು ಆ ಕಾರ್ಯಕ್ಕೆ ಹೇಳ್ಕೊಂಡು ಹೋಗ್ತಾರೆ ಅಂತ. ಹೀಗಾಗಿ ಆ ರೀತಿಯಲ್ಲಿ ನಮಗೆ ಎಚ್ಚರಿಕೆ ಬೇಕು. ಇದಕ್ಕಾಗಿ ನಾವು ದೇವತಾ ಪ್ರಾರ್ಥನೆ ಉಪಾಸನೆಗಳನ್ನು ಮಾಡ್ತಕ್ಕಂಥದ್ದು. ನಮ್ಮ ಬುದ್ಧಿ ಸರಿ ಹೋಗಲಿಕ್ಕೆ ಎಂತೂ ರಕ್ಷ್ಮಿಚ್ಛಂತಿ ಬುದ್ಧಿಯ ಸಂಯೋಜಿಯಂತಿ ತಮ್ಮಂತ. ದೇವತೆಗಳ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಬುದ್ಧಿಯನ್ನು ಅವರು ಸರಿಪಡಿಸ್ತಾರೆ, ಒಳ್ಳೆಯ ಜನರ ಸಂಪರ್ಕ ಏರ್ಪಾಡು ಮಾಡಿಕೊಡ್ತಾರೆ, ಒಳ್ಳೆಯ ವಾತಾವರಣ ಸಿಗೋ ಹಾಗೆ ಮಾಡ್ತಾರೆ ಅಂತ ದೇವತೆಗಳು. ಈ ಕಾರಣದಿಂದಾಗಿ ದೇವತಾ ಉಪಾಸನೆ ನಿಮಗೆ ಪರಿಹಾರದ ರೂಪದಲ್ಲಿ ಬರ್ತಾ ಇದೆ.
ಈ ಮಂತ್ರ ಎಲ್ಲ ಹೇಳ್ಕೊಳ್ಳಿ, ಶನೈಶ್ಚರ ಮಂದಿರಕ್ಕೆ ಹೋಗಿ ಬನ್ನಿ. ಇದರ ಜೊತೆಗೆ ತುಂಬ ಬಡವರಿಗೆ, ಆರ್ತರಾದವರು, ಯಾರಿಗೆ ಅಗತ್ಯ ಇದೆ ಅಂಥವರಿಗೆ ನೀವು ಸಹಾಯ ಮಾಡ್ತಕ್ಕಂಥದ್ದು. ಅದು ಶನೈಶ್ಚರನ ಅನುಗ್ರಹಕ್ಕೆ ಬಹಳ ಬೇಗ ನೀವು ಪಾತ್ರರಾಗಬೇಕು ಅಂದರೆ ಅನಾಥರನ್ನು ನೀವು ಗಮನ ಕೊಡಬೇಕು. ಅವರಿಗೆ ಬಟ್ಟೆ ಕೊಡಿಸಿ, ಅವರಿಗೆ ಅನ್ನ ಹಾಕಿಸಿ, ಅಥವಾ ಯಾರಿಗೆ ಅಗತ್ಯ ಇದೆ ಅಂಥವರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಇದು ಶನೈಶ್ಚರನ್ ಬಯಸ್ತಕ್ಕಂಥದ್ದು. ಮತ್ತು ಅನ್ಯಾಯವಾದವರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿ, ಅವರಿಗೇನು ಸಹಾಯ ಬೇಕಾಗುತ್ತೆ ಆ ಸಹಾಯವನ್ನು ಕೊಡಿಸಿ. ನಿಮಗೆ ಯಾರಾದರೂ ಸಪೋರ್ಟ್ ಇದ್ದರೆ ಅವ್ರ ಮೂಲಕವಾದರೂ ಕೊಡಿಸೋ ಪ್ರಯತ್ನ ಮಾಡಿ. ಅಥವಾ ನಾನು ಏನಪ್ಪ ತುಂಬ ಒಂದು ಸಮಯ ಇಲ್ಲ, ಆದರೂ ಹ್ರಸ್ವವಾಗಿ ಹೇಳೋದಾದರೆ ನಾವು ಈಗ ನನಗೇನು ಕೊಡಲಿಕ್ಕಾಗಲ್ಲ, ನಾನು ಅಶಕ್ತ, ಆದರೆ ಕೊಡಬೇಕು ಅನ್ನೋ ಮನಸ್ಸಿರ್ತದೆ. ಒಬ್ಬರು DVG ಅವರು ಒಂದು ಕಥೆಯಲ್ಲಿ ಹೇಳಿದ್ದು ನೆನಪು ನನಗೆ. ಶ್ರೀಮಂತರು ಆಕೆ ತಾನೇನು ಸಂಪಾದನೆ ಮಾಡ್ತಾ ಇಲ್ಲ, ಯಾಕಂದರೆ ಗಂಡವೋ ಮತ್ತೊಬ್ಬರೋ ಮಾಡೋದ್ರಿಂದ ಅದು ಸಂಪಾದನೆಯೇ, ಗಂಡನ ಸಂಪಾದನೆ ತನ್ನ ಸಂಪಾದನೆಯೇ, ಸಂಶಯ ಇಲ್ಲ ಅದರಲ್ಲಿ. ಆದರೂ ಆಕೆ ಊಟಕ್ಕೆ ಬಡಿಸ್ಕೊಳ್ಳುವಾಗ ತನ್ನ ಎಲೆಯ ಒಂದು ತುತ್ತನ್ನು ದಾನ ಮಾಡ್ತಾ, ಇದು ನನ್ನ ಪಾಲಿನ ಅನ್ನ ಅಂತ ಇದನ್ನು ದಾನ ಮಾಡ್ತಾ ಇದ್ರಂತೆ. ಅದು ನನ್ನ ಪಾಲಿಂದು ಅಂತ. ಆ ರೀತಿಯಲ್ಲಿ ನಿಮ್ಮ ಪಾಲಿಂದು ಅಂತ ಏನೋ ಒಂದಷ್ಟು ಇರುತ್ತೆ, ಒಂದು ತುತ್ತು ಅನ್ನವೂ ಇರಬಹುದು. ಅಂಥದ್ದನ್ನು ದಾನ ಮಾಡೋದ್ರಿಂದ ಅಗತ್ಯ ಇರ್ತಕ್ಕಂಥ ಅದು ಒರಿಜಿನಲ್ ಆದ ಶನೈಶ್ಚರನ ಕೃಪೆ ಅಂತ ಅನ್ಸುತ್ತೆ ನನಗೆ. ಆ ರೀತಿಯಲ್ಲಿ ಸರಿ ಶಾಸ್ತ್ರಿಗಳೇ, ಸಮಯದ ಅಭಾವ ಇದೆ. ಶನಿಯ ಕುರಿತಾಗಿ ಎಷ್ಟೇ ಮಾತನಾಡಿದ್ರು ಕೂಡ ಕಡಿಮೆನೆ. ಸೊ ಮುಂದಿನ ವಾರ ಬಹುಶಃ ಇದನ್ನು ಮುಂದುವರಿಸಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ಖಂಡಿತ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಶನಿ ಬದಲಾವಣೆ ಆಗ್ತಾ ಇದ್ದಾನೆ ನಿಜ. ಆತನ ಪ್ರಭಾವ ಯಾವ ರಾಶಿಯ ಮೇಲೆ ಅನ್ನೋದನ್ನ ತಿಳ್ಕೊಂಡ್ವಿ. ಆತ ಒಳ್ಳೆಯದನ್ನು ಕೂಡ ಮಾಡ್ತಾನೆ. ಸೊ ಹಾಗಾದರೆ ಯಾವ ರಾಶಿಯ ಮೇಲೆ ಒಳ್ಳೆಯ ಪ್ರಭಾವಗಳಿದೆ, ಅದರ ಪೂರ್ಣ ಫಲವನ್ನು ಪಡೆಯೋದಕ್ಕೆ ಏನು ಮಾಡಬೇಕು? ಮುಂದಿನ ಶನಿವಾರ ಇದೇ ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.